ಆ್ಯಕ್ಚುಲಿ ಎಷ್ಟದು KGF ನಾನೇ ಆರ್ಟ್ ಡೈರೆಕ್ಟರು ಫಸ್ಟು. ಬಟ್ ಆ ಟೈಮಲ್ಲಿ ನಂದು ಗೋಡನ್ ಎಲ್ಲ ಸುಟ್ಟೋಯ್ತು. ಇಲ್ಲಿ ಮಿನಿಮಮ್ ಒಂದು ಸುಮಾರು ಕೋಟಿ ರೂಪಾಯಿಗಳು ಲಾಸ್ ಆಗಿ ಆ ಟೈಮಲ್ಲಿ ನನಗೆ ಈಗ ಮನಸ್ಸಿಲ್ಲ ಮಾಡೋಕ್ಕಾಗಲ್ಲ ಅಂತ ಆ ಸಿನಿಮಾ ಬಿಟ್ಟೆ ನಾನು. ಹ್ಯೂಜ್ ಲಾಸ್. ಬಟ್ ಅದಕ್ಕೆ ಸಪೋರ್ಟಾಗಿ ನಿಂತೋಳು ನನ್ನ ಹೆಂಡ್ತಿ. ಏನು ನಮ್ಮ ಹತ್ರ ಇತ್ತ ಇಲ್ವಲ್ಲ, ಶುರುಮಾಣ ಬನ್ನಿ ನಾನು ಇದ್ದೀನಿ ಜೊತೆಗೆ ಅಂತ ಹೇಳಿ. ನನ್ನ ಹತ್ರ ಚಿಕ್ಕ ಪುಟ್ಟ ಸೈಟ್ ಎಲ್ಲ ಮಾರಿ ಇದು ಮಾರಿ ಅಯ್ಯೋ ಮಜಾ ಆಯ್ತು ಬಿಡಿ. ಅದು ಪ್ಯಾಲೇಸ್ನಲ್ಲಿ ಆಗೋ ತುಂಬ ಮದುವೆಗಳಿಗೆ ನಂದೇ ಡಿಸೈನ್ ಇದೆ. ಈಗ ಯಶ್ ವೆಡ್ಡಿಂಗು ನಾನೇ ಮಾಡಿದ್ದೆ. ಆಮೇಲೆ ಡಾಲಿ ಧನಂಜಯ್ ಅದು ಅಷ್ಟೇ, ಕಾನ್ಸೆಪ್ಟ್ ಡಿಸೈನ್ ಎಲ್ಲ ನಂದೆ. ಅದೇ ನಾನು ವೀರಮದಕರಲ್ಲಿ ರೋಲ್ ಮಾಡಿದ್ದಿಲ್ಲ, ಆ ರೋಲ್ ಆದಿ ಲೋಕೇಶ್ ಮಾಡಬೇಕಾಗಿತ್ತು. ಅದೇನೋ ಡೇಟ್ಸ್ ಏನೋ ಪ್ರಾಬ್ಲಮ್ ಆಯಿತು. ಸುದೀಪ್ ಅವಾಗ ನನ್ನನ್ನು ಫೋನ್ ಮಾಡಿ ಅರುಣ ಹಿಂಗಿದೆ ಕಣೋ ತಕ್ಷಣ ಬಾರೋ ಅಂತ ಹೋಗಿ ಆ ಡೈರೆಕ್ಷನ್ನು ಕಮ್ಮು ಆ ರೋಲು ಎಲ್ಲ ಮಾಡಿ ಅದು ನನಗೆ ಒಂದು ಒಳ್ಳೆ ಹೆಸರು ಕೊಡ್ತು. ಅಂದರೆ ಕಲಾ ನಿರ್ದೇಶನ ಅಂದರೆ ಒಬ್ಬರು ನಿರ್ದೇಶಕರು ಒಂದು ದೂರ ಹೊತ್ತಿದ್ರು. ಇವಾಗ ಭಾಳ ಜನ ಕಲಾ ನಿರ್ದೇಶಕರು ಏನಾಗಿದ್ದಾರೆ, ಅಂಗಡಿಯಿಂದ ಸಾಮಾನು ತಂದುಕೊಡೋರು ಅಂತ ಇದೆ. ಇದು ಬೇಕು ಸರ್, ಇದು ಬಿಡಿ ಅಂತ. ಸೊ ಆ ಥರ ಚೀಟಿ ಹಾಕೊಂಡು ಅಂಗಡಿ ತಂದುಕೊಡೋರಲ್ಲ. ಸೊ ಯು ಆ್ಯಕ್ಚುಲಿ ಯು ಕ್ರಿಯೇಟ್ ಆನ್ ಸೆಟ್. ನಿಮಗೆ ಓನನ್ನಲ್ಲೇ ಸ್ಟ್ರೀಟ್ ಸೆಟ್ಟು ಭಾಳ ಫೇಮಸ್ ಆಗಿದೆ. ಆಮೇಲೆ ಮಂಜುನಾಥದ್ದು ಗರಡಿ ಮನೆ ಇದರಲ್ಲೂ ಅಷ್ಟೇ ಅಣ್ಣ ಅವರು ಕ್ಲಾಪ್ ಮಾಡಿದ್ದು ಅವತ್ತು. ಅದು ಫಸ್ಟ್ ಡೇ ಮಂಜುನಾಥ್ಗೆ. ಅಯ್ಯೋ ಅದು ನೋಡಿ ಗರಡಿ ಮನೆ ಒಳಗೆ ಬಂದ್ಬಿಟ್ರು. ನಾನೇನು ಮಾಡಿದೆ, ಇಲ್ಲಿ ಸೌತ್ ಎಂಡ್ ಸರ್ಕಲ್ ಒಂದು ಗರಡಿ ಮನೆ ಇತ್ತು. ಸೌತ್ ಎಂಡ್ ಸರ್ಕಲ್ ಹತ್ರ ಹೋಗ್ಬೇಕಾರೆ ಒಂದು ಬಂಡೆ ಇದೆ, ಅಲ್ಲಿ ಜಗಜ್ಜೆಟ್ಟಿ ಗಾಮ ಪಾಕಿಸ್ತಾನದಲ್ಲಿ ಸತ್ತೋಗ್ತಾನ ಅವನು. ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಫೈಟರ್ ಅವನು, ಜಗಜ್ಜೆಟ್ಟಿ ಗಾಮ ಅಂತ. ಅವನು ಎಕ್ಸರ್ಸೈಸ್ ಮಾಡಿದ ಜಾಗ ಅದು ಬೆಂಗಳೂರಿನಲ್ಲಿ. ಅಲ್ಲೇ ಒಂದು ಇದು ಮಾಡಿದ್ದಾರೆ. ಆ ಎಕ್ಸರ್ಸೈಸ್ ಮಾಡೋ ಟೈಮಲ್ಲಿ ಅಲ್ಲಿ ಉಪಯೋಗಿಸಿದ ಜಿಲೇಬಿ ಕಲ್ಲು ಅಂತ ಕರೀತಾರೆ. ಜಿಲೇಬಿ ಥರ ಕಲ್ಲಿರುತ್ತೆ, ಮಧ್ಯದಲ್ಲಿರುತ್ತೆ. ಅದನ್ನು ಇದು ಮಾಡ್ತಾರೆ ಕೆಲವು ಸರಿ. ಮಧ್ಯದಲ್ಲಿ ಇದಿರಲ್ಲ, ಬರೀ ರೌಂಡ್ ಇರುತ್ತೆ, ಕುತ್ತಿಗೆ ಹಾಕೊಂಡು ಉಟ್ಬೈಸ್ ಹೊಡಿತಾರೆ. ಅದನ್ನು ಜಿಲೇಬಿ ಕಲ್ಲು ಅಂತಾರೆ. ಸಾಮು ಮಾಡೋದು ಬೇರೆ, ಅದು ಗದೆ. ನಿಮಗೆ ಅದರ ಒಂದು ರಿಸರ್ಚೇ ಮಾಡಿದ್ದೆ ಬಿಡಿ. ಅದು ನಾನು ಆ್ಯಕ್ಚುಲಿ ಮಲ್ಲಕಂಬ ಅಂತ ಒಂದು ಕುಸ್ತಿ ಮೇಲೆ ಕಥೆನೂ ಮಾಡಿ ಅದು ಆಗಬೇಕಾಗಿತ್ತು, ಅದೇನೇನೋ ಆಯಿತು. ಇದು ಕೂತು ಹೇಳೋದು ಇದು ಅದು ಒಂದು ಜಿಲೇಬಿ ಕಲ್ಲು ತಂದಿಟ್ಟಿದ್ದೆ. ಅದನ್ನು ನೋಡ್ಬಿಟ್ಟು ರಾಜ್ಕುಮಾರ್ ಅವ್ರು ಹೇಳಿದೆ, ಇದು ನಾನು ಕೇಳಿದ್ವಿ ಭಾಳ ಚೆನ್ನಾಗಿದೆ, ಏನಪ್ಪ ಇದು. ನಾನೇ ಒಂದು ಸ್ವಲ್ಪ ಬಟ್ಟೆ ಬಿಚ್ಚಿ ಕಚ್ಚೆ ಹಾಕಿ ನಾನು ಒಂದು ತೊಡೆ ತಟ್ಬಿಟ್ಟು ಸಾಮೊಡ್ದು ನಾನೇ ಯಾಕೊಂದು ಕುಸ್ತಿ ಆಡ್ಬಿಡಬಾರ್ದು, ಭಾಳ ಚೆನ್ನಾಗಿ ಯಾರು ಕಲಾ ನಿರ್ದೇಶಕರು ಅಂತ. ಹಿಂಗೆ ನನಗೆ ಆ್ಯಕ್ಚುಲಿ ಚಿಕ್ಕ ಹುಡುಗ ಆಗಿದ್ದಾಗ ನನಗೆ ರಾಜ್ಕುಮಾರ್ ಅವ್ರು ತುಂಬ ಇಮಿಟೇಷನ್ ಮಾಡ್ತಿದ್ನಲ್ಲ, ಅವ್ರು ನನಗೆ ಯಾವಾಗಲೂ ಕನಸಲ್ಲಿ ಬಂದು ಹಣೆಗೆ ಮುತ್ತು ಕೊಟ್ಟಂಗೆ. ಅವತ್ತು ಕರೆದು ನಾನು ಹಣೆಗೆ ಮುತ್ತು ಕೊಟ್ಬಿಟ್ಟು ಅದು ಸೂಪರ್ ಎಕ್ಸ್ಪೀರಿಯನ್ಸ್ ನನಗದು. ಕರೆದು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಏನೇನಪ್ಪ ಅಂಥೇಳಿ ಹಿಂಗಿಡಿದು ಅಂದರೆ ಅದು ತಕ್ಷಣ. ಆಮೇಲೆ ಅದೇ ಶಿವು ಸಿನಿಮಾದಲ್ಲಿ ಮಾಡಿದ್ರಲ್ವೇ ನೀವು ಅಂತ ಅಲ್ಲೂ ಕೇಳಿದರು. ಆಮೇಲೆ ಹೋದರು, ಮಣ್ಣೆಲ್ಲ ಮುಟ್ಟಿದ್ರು. ಆಮೇಲೆ ಅವ್ರಿಗೆ ಎಂಥ ರೆಸ್ಪೆಕ್ಟ್ ಅಂದರೆ, ಗರಡಿ ಮನೆ ಸೆಟ್ಟನ್ನು ಚಪ್ಪಲಿ ಬಿಚ್ಚಿಬಿಟ್ಟು ಹೊರಗೆ ಇಟ್ಬಿಟ್ಟು ಕಾಲು ಇಟ್ಬಿಟ್ಟು ಬೇರೆಯವರೆಲ್ಲರೂ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ರು. ಅವ್ರಿಗೆ ಸೆಟ್ ಅಲ್ವಾ? ಚಪ್ಪಲಿ ಬಿಚ್ಚಿ ಒಳಗೆ ಬಂದು ಆ ಮಣ್ಣಿಗೆ ಒಂದ್ಸರಿ ನಮಸ್ಕಾರ ಮಾಡಿ, ಅಲ್ಲಿರೋ ಗದೆ ಈ ಜಿಲೇಬಿ ಕಲ್ಲು ನೋಡಿದ್ರು. ಇದು ಗಾಮ ಅಂತೇಳಿ ಅದನ್ನೊಂದು ಒಂದ್ಸರಿ ನಮಸ್ಕಾರ ಮಾಡಿ. ಗಾಮನ್ ಬಗ್ಗೆ ಗೊತ್ತಿತ್ತು ಅವ್ರಿಗೆ? ಅವ್ರಿಗೆ ಗೊತ್ತೇ. ಅಯ್ಯೋ ಗಾಮ ಯಾರಿಗೆ ಗೊತ್ತಿಲ್ಲ ಆ ಕಾಲದಲ್ಲಿ. ಅವನು ಬ್ರಿಟಿಷರ ರಸ್ಲರ್ಸನ್ನೆಲ್ಲ ಎತ್ತು ಬಿಸಾಕ್ಬಿಟ್ಟಿದ್ದಾನ ಅವನು. ಮಹಾನ್ ರಸ್ಲರ್. ಭಾರತೀಯ. ಬಟ್ ಅದೇ ಇಂಡಿಯಾ ಪಾರ್ಟಿಷನ್ ಆದಾಗ ಆ ಕಡೆಗೆ ಹೋಗ್ತಾನೆ ಅವನು. ಅದೆಲ್ಲ ಒಂದು ಒಳ್ಳೆಯ ಕ್ಷಣಗಳದು ನಮ್ಮ ಆರ್ಟ್ ಡೈರೆಕ್ಷನ್ ಇದೆಲ್ಲ. ಅದಕ್ಕೆ ಹುಟ್ಟಾಕದಂತಹ ಪ್ರಾಪರ್ಟಿಗಳು ಎಲ್ಲೆಲ್ಲೆಲ್ಲಿಂದನೂ ತಂದು ಹುಡುಕಾಟ. ಆ ಗರಡಿ ಮನೆ, ಈ ಗರಡಿ ಮನೆ, ಇಂಥದ್ದೇನೋ ಇರಬೇಕು, ದಿವಿಟಿಗೆ ಇರಬೇಕು, ಮಣ್ಣು ಹಿಂಗಿರಬೇಕು. ಅದಕ್ಕೆ ಮಣ್ಣು ಅದ್ರ ಥರನೇ ಮಾಡಿಸಿದ್ವಿ. ಅದಕ್ಕೇನೇನೇನು ಹಾಕಿ ಕಲಿಸ್ತಾರಲ್ಲ, ತುಪ್ಪ ಆ ಥರದೇ ಬೇಸಿಕ್ ಒಂದು ಸ್ವಲ್ಪ ಮಣ್ಣೆಲ್ಲ ಮಾಡಿಸಿಟ್ಟಿದ್ವಿ. ಮಲ್ಲಕಂಬ ಒಂದು ಇಟ್ಟಿದ್ವಿ. ಭಾಳ ಮಜವಾಗಿ ಮಾಡಿದ್ವಿ. ಒಂದು ಹಳೆ ಗರಡಿ ಮನೆಯನ್ನು ಸೃಷ್ಟಿ ಮಾಡಿದ್ವಿ. ಅದೊಂದು ಒಳ್ಳೆಯ ಹೆಸರಾಯ್ತು ನನಗೆ. ರಾಘವೇಂದ್ರ ಅವರು ತುಂಬ ನನ್ನನ್ನು ಬಹಳ ಹೆಸರು ಭಾಳ. ಆಮೇಲೆ ಅಣ್ಣವರಂತೂ ಹಣೆ ಮುತ್ಕೊಟ್ಟು ಅಪ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಇದ್ದ ಕ್ಷಣ ಅದು ಭಾಳ ಚೆನ್ನಾಗಿ. ಶಿವಪೂಜೆ ಅಲ್ಲ, ಶಸ್ತ್ರಪೂಜೆ ಮಾಡ್ತಾ ಇದ್ದಾರೆ. ಆ ಶ್ರೀಮಂತ ಚಪ್ರ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರಿ ಸರ್ ನೀವು. ಅದು ಪ್ಯಾಲೇಸಲ್ಲಿ ಆ ಇದ್ರದ್ದು ಸಾಂಗಿಗೆ ಆ ಮಗು ಸಾಯತ್ತಲ್ಲ, ಇಟ್ಸ್ ಎ ನೈಸ್. ಆನಂದ ಪರಮಾನಂದ. ಆನಂದ ನೋಡಿ, ದುಃಖ ಆಗ್ತಿರುತ್ತೆ, ಆಕ್ಚುಲಿ ಆನಂದ ಅಂತ ಹಾಡ್ತಿರ್ತಾರೆ ನೋಡಿ. ಅಂತ ವಿರೋಧಾಭಾಸ ನೋಡಿ. ಊಟ ಬಡಿಸ್ತಾ ಹೆಣ್ಣನ್ನು ಮಗುನ ಬಾಳೆ ಎಲೆಯಲ್ಲಿ ಮಲಗಿಸಿ ಅದೆಲ್ಲ ಪ್ಯಾಲೇಸ್ ಒಳಗೆ ಮಾಡಿದ್ದದು, ಕ್ರಿಯೇಟ್ ಮಾಡಿದ್ದು. ಅವರೊಬ್ಬರು ಮಹಾನ್ ಡೈರೆಕ್ಟ್ರಪ್ಪ, ಮಹಾನ್. ಅದಕ್ಕೆ ಅವರೆಲ್ಲ 100 ಸಿನಿಮಾ ಮಾಡ್ಬಿಟ್ಟು. ಜಯಶ್ರೀದೇವಿ ಒಳ್ಳೆ ಪ್ರೊಡ್ಯೂಸರು. ಅದೊಂದು ಮೈಲಿಗೆ ನನ್ನ ಜೀವನದಲ್ಲಿ ಅವೆಲ್ಲ ಒಳ್ಳೆ ಕ್ಷಣಗಳು. ಆ ಥರದ ಎಕ್ಸ್ಪೀರಿಯೆನ್ಸು ಈಗ ಸಿಗೋದು ಕಷ್ಟ ಇದೆ. ಆನಂದ ಪರಮಾನಂದ.
ಈಗ ಇಂಡಸ್ಟ್ರಿ ಒಂದು ಸ್ವಲ್ಪ ಬೇರೆ ಥರನೇ ಆಗಿದೆ. ಆಗೆಲ್ಲ ಕಥೆಯ ವಿಚಾರವಾಗಿ, ಸಂಗೀತದ ವಿಚಾರವಾಗಿ, ಒಟ್ಟು ಸಿನಿಮಾದ ವಿಚಾರವಾಗಿ ತುಂಬ ಡಿಸ್ಕಷನ್ ತುಂಬ ಆಗೋದು. ಮಾಡಬೇಕು, ಮಾಡಬಾರ್ದು, ಸೋಲು ಗೆಲುವು ಆಮೇಲೆ. ಆದರೆ ಸೋಲು ಗೆಲುವಿಗಿಂತ ಮುಂಚೆ ಡಿಸ್ಕಷನ್ ತುಂಬ ಆಗೋದು, ಇಂಟ್ರಾಕ್ಷನ್ ತುಂಬ. ಅವಾಗ ನೋಡಿ ಟೆಕ್ನಾಲಜಿ ಇಲ್ಲ. ಈಗ ನಾವು ಮೊಬೈಲಲ್ಲಿ ಪಟ್ಟ ಅಂತ ಹೇಳಿದ್ರೆ ರೆಕಾರ್ಡ್ ಆದರೆ ಅದೇ ಟೈಪ್ ಆಗಿಬಿಡುತ್ತೆ. ಅದಿಲ್ಲ, ಬರ್ಕೊಳ್ಬೇಕು, ಲೀಸ್ಟ್ ಮಾಡಬೇಕು, ವರ್ಕ್ ಮಾಡಬೇಕು. ಮನುಷ್ಯ ನಿಜವಾಗಲೂ ದುಡಿದಂಥ ಕ್ಷಣಗಳದು. ಇಡೀ ಮನುಷ್ಯ ತನ್ನ ತಲೆ, ದೇಹ, ಮನಸ್ಸು ಎಲ್ಲವನ್ನು ಕೊಟ್ಟು ಈಗ ನಿಮಗೆ ಕೆಲವೊಂದಕ್ಕೆ ಮನಸ್ಸು ನಿಮ್ಗೆ ಬೇಡ, ಅದನ್ನು ನಿಮ್ಮ ಮನಸ್ಸನ್ನು ಸ್ವಲ್ಪ ಅದಕ್ಕೆ ಹಚ್ಚಿದರೆ ಅದೇ ಎಲ್ಲ ಕ್ರಿಯೇಟ್ ಮಾಡಿಕೊಡು. ಆ ಥರ ಸ್ಥಿತಿಯಲ್ಲಿದೆ ಇವತ್ತು. ಎಲ್ಲರೂ ಡಿಸೈನರ್ ಆಗ್ಬೋದು. ಪಿಂಟ್ರೆಸ್ಟ್ ಇದೆ, ನಿಮ್ಗೆ ಬಂದಿದೆ, ಅದಕ್ಕೆ ನಿಮಗೇನು ಬೇಕು ಅನ್ನೋದು ಇಮ್ಯಾಜಿನೇಷನ್ ಹೊರದ್ರೆ ಸಾಕು, ಅದು ಅಲ್ಲಿ ಕ್ರಿಯೇಟ್ ಮಾಡಿ ನಿಮ್ಗೆ ಕೊಟ್ಬಿಡುತ್ತೆ. ಆ ಸ್ಥಿತಿಯಲ್ಲಿ ಇಟ್ಸ್ ಎ ನೈಸ್. ಇಷ್ಟು ವರ್ಷ ಈಗ ಸುದೀಪ್ ಜೊತೆಯ ಸಿನಿಮಾಗಳು, ಶಿವಣ್ಣ. ಈಗ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋ ನೀವು ಸಿನಿಮಾಗಳಿಗೂ ನೀವೇ ಕಲಾ ನಿರ್ದೇಶಕರ? ಕೆಂಪೇಗೌಡ, ವಿಷ್ಣುವರ್ಧನ್ ನಾನಲ್ಲ, ವಿಷ್ಣುವರ್ಧನ್ ಮೋಹನ್ ಬೇಕೆರೆ, ಸುಮಾರು ಸಿನಿಮಾಗಳು. ಚಂದು, ಮದಕರಿ ಫಸ್ಟ್ ದಿನೇಶ್ ಮಂಗಳೂರು. ಆದರೆ ಅವನಿಗೆ ತಲೆಗೇನು ಏಟಾಯಿತು. ಕೊಡಚಾದ್ರಲ್ಲೆಲ್ಲ ಅವನ ಊರಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಬಿದ್ದು ಏಟಾಗಿ ಅವನು ಹಾಸ್ಪಿಟಲೈಸ್ ಆದ. ನಾನು ಆ್ಯಕ್ಚುಲಿ ಆದಿ ಲೋಕೇಶು ಒಂದು ರೋಲ್ ಮಾಡಬೇಕಾಗಿತ್ತು. ಅದೇ ನಾನು ವೀರಮದಕರಿ ರೋಲ್ ಮಾಡಿದ್ದೀನಿ. ರೋಲ್ ಆದಿ ಲೋಕೇಶ್ ಮಾಡಬೇಕಾಗಿತ್ತು. ಅದೇನೋ ಡೇಟ್ಸ್ ಏನೋ ಪ್ರಾಬ್ಲಮ್ ಆಯಿತು. ಸುದೀಪ್ ಅವಾಗ ನನ್ನನ್ನು ಫೋನ್ ಮಾಡಿ ಕರೆದು. ಅವಾಗೆಲ್ಲ ಮೊಬೈಲ್ನ ಇದಿರಲಿಲ್ಲ ನಿಮಗೆ, ಆಯಾ ಮನೆ ಫೋನು ಅಥವಾ ಇದು. ನಾನು ಅವಾಗ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕಂಠೀರವ ಸ್ಟುಡಿಯೋ, ಬೇರೆ ಸಿನಿಮಾಗೆ. ಕಂಠೀರವ ಸ್ಟುಡಿಯೋ ಬೇರೆ ಫಿಲ್ಮಿಗೆ. ಅವಾಗ ಅರುಣ ಹಿಂಗಿದೆ ಕಣೋ, ತಕ್ಷಣ ಬಾರೋ ಅಂತ ಹೋದೆ. ಹೋಗಿ ಆ ಡೈರೆಕ್ಷನ್ನು ಆ ರೋಲು ಎಲ್ಲ ಮಾಡಿ ಅದು ನನಗೆ ಒಂದು ಒಳ್ಳೆ ಹೆಸರು ಕೊಡ್ತೇವೆ. ಅದಂತೂ ನಿಮ್ಮ ಕಮರ್ಷಿಯಲ್ ಸಿನಿಮಾ ಜರ್ನಿನಲ್ಲಿ ಅದೊಂದು ತುಂಬ ಒಂದು ಒಳ್ಳೆ ಅದು ಪಾತ್ರ. ನಿಮಗೆ ಸಂಜು ವೆಟ್ಸ್ ಗೀತ, ಆಮೇಲೆ ವಿಷ್ಣುವರ್ಧನ, ನಾನು ಮಾಡಿದ ಕೆಲವೇ ಪಾತ್ರ, ಬಟ್ ಎಲ್ಲ ಪಾತ್ರಗಳು ಒಂದು ಒಳ್ಳೆಯ ಹೆಸರು ಕೊಡ್ತು. ಆ್ಯಕ್ಚುಲಿ ಮರ್ಮನೂ ಅಷ್ಟೇ. ಈಗ ಆ್ಯಕ್ಚುಲಿ ಗ್ರಾಮಾಯಣದಲ್ಲಿ ಐಡಿಡ್ಡೆ ಒಂದು ಪೊಲಿಟಿಷಿಯನ್ ರೋಲ್ ಮಾಡಿದ್ದೀನಿ ನೋಡಿ, ಅದು ಒಳ್ಳೆ. ಆಮೇಲೆ ಬಿಲ್ಲಾರಂಗ ಭಾಷೆದಲ್ಲೂ ಕೂಡ ತುಂಬ ಒಳ್ಳೆ ರೋಲ್. ಸಿನಿಮಾದ ಒಂದು ಜರ್ನಿ ಸೂಪರ್. ಮೊದಲು ನಟನೆ ಮಾಡಿದ್ಯಾ ಸಿನಿಮಾದಲ್ಲಿ ನೀವು ಸರ್? ಜನುಮದ ಜೋಡಿ, ಅದೇ ಮೊದಲ ಸಿನಿಮಾ. ಅದೇ ಮೊದಲು. ಹೇಗೆ ಸಿಗ್ತದೋ ರಂಗಾಯಣಕ್ಕೆ ನಾಗಾಭರಣ ಅವ್ರು ಬಂದು ಒಂದಿಷ್ಟು ನಟರುಗಳು ಬೇಕು ಅಂತ ನನ್ನನ್ನು ಮಂಡ್ಯ ರಮೇಶ್ ಮತ್ತು ರಾಮುನ ಸೆಲೆಕ್ಟ್ ಮಾಡಿದ್ರು. ಸ್ನೇಹಿತರ ಪಾತ್ರ. ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ, ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ, ಶಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ. ಆದ್ರೆ ನಟನೆ ಅವಕಾಶ ನೀವು ಅರಸಿ ಹೋಗಿಲ್ಲ ಅಂದ್ರೆ ನಾನು ಸಿನಿಮಾ ನಟ ಆಗ್ಬೇಕು? ಇಲ್ಲ, ಫಸ್ಟ್ ಆಕ್ಟರ್ ಆಗ್ಬೇಕಂತಾನೆ ಬಂದಿದ್ದು. ಭೂಮಿಗೀತದಲ್ಲಿ ಆಕ್ಟರ್ ಆಗಿ ನಾನು ಸೆಲೆಕ್ಟ್ ಆಗಿದ್ದು. ನಾನು ಚಿತ್ರರಂಗದಲ್ಲಿ ಇರಲೇಬೇಕು, ನಾನು ಏನಾದ್ರು ಮಾಡಲೇಬೇಕು ಅನ್ನೋದಕ್ಕೆ ನಾನು ಆರ್ಟ್ ಡೈರೆಕ್ಷನ್ ಕೊನೆಗೆ ಶಶಿಯಡಪ್ಪ ಅವ್ರು ಹೇಳಿದ್ಮೇಲೆ ನಾನು ಒಪ್ಕೊಂಡು ಮಾಡಿದ್ದು ಚಾಲೆಂಜಿಗೆ. ಬಟ್ ಅದು ಸಿನಿಮಾದಲ್ಲಿ ಎಲ್ಲರಿಗಿಂತ ಹೆಚ್ಚು ಹೆಸರು ನನಗೆ ಕೊಡ್ತು. ನಿಜವಲ್ಲೂ ಕಲಾ ನಿರ್ದೇಶಕನಾಗ ತುಂಬ ಒಳ್ಳೆ ಹೆಸರು ಕೊಡ್ತದೆ. ತುಂಬ ಅಂದರೆ ತುಂಬ ಒಳ್ಳೆ ಹೆಸರು. ಮರೆದು ಸಿನಿಮಾ ಅಲ್ಲಿ ಸೆಟ್ ಹಾಕಿ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ರವಿಚಂದ್ರನ್ ಅವ್ರು ಕರಿಯಕ್ಕೆ ಶುರು ಮಾಡಿಬಿಟ್ರು, ರಾಕ್ಲೈನ್ ಅವ್ರು ಕರಿಯಕ್ಕೆ ಶುರು ಮಾಡಿದ್ರು. ಅವಾಗ ನಮ್ಮ ಸಿನಿಮಾಗೆ ಆರ್ಟ್ ಡೈರೆಕ್ಷನ್ ಮಾಡಿಕೊಡಿ. ತುಂಬ ಸಿನಿಮಾಗಳು ಬಂದಿತ್ತು. ಅವಾಗೆಲ್ಲ ಏನೋ ನಾನು ಒಂದೊಂದೇ ಸಿನಿಮಾ ಮಾಡ್ತಾಯಿದ್ದೆ ಯಾವಾಗಲೂ, ಒನ್ ಅಟ್ ಎ ಟೈಮ್. ಚೆನ್ನಾಗಿತ್ತು. ಆಮೇಲೆ ಸಾರಾ ಗೋವಿಂದ್ ಅವರು ಒಂದಿಷ್ಟು ಸಿನಿಮಾ ಮಾಡಿದೆ, ಅವ್ರ ಪ್ರೊಡಕ್ಷನ್ದು. ರವಿಚಂದ್ರನ್ ಅವ್ರು ಕೊಟ್ಟಂಥ ದೊಡ್ಡ ಟಾಸ್ಕ್ ನಿಮಗೆ ಹೆದರಿಸಿದಂಥದ್ದು? ಇಲ್ಲ, ಓನನ್ನಲ್ಲೇ ಫಿಲ್ಮ್ ಸ್ಟ್ರೀಟ್ ಸೆಟ್, ತುಳ್ಳಾದಂ ಮನಂ ತುಳ್ಳುಂ ಅಂತೇಳಿ ತಮಿಳ್ ಸಿನಿಮಾದ ರಿಮೇಕ್ ಅದು. ಅದನ್ನು ಫುಲ್ಲು ಫಸ್ಟ್ ನೋಡಿ ನಾನು ಸರ್ ನೋಡ್ಕೊಂಬಂದ್ವಿ. ಕೊನೆಗೆ ನಾನೇ ಹೇಳಿದೆ ಇಲ್ಲಿ ಮಾಡಿಬಿಡೋಣ ಸರ್ ಅಂತ, ಕಂಠೀರವ ಅಂತ ಅಂದ್ಕೊಂಡ್ವಿ ಆ ಸ್ಟ್ರೀಟ್ ಸೆಟ್ಟು. ಕೊನೆ ನಾ ಫ್ಯಾಕ್ಟ್ರಿ ಆ ಸರ್ಕಲ್ಲು ಅದನ್ನೇ ಇದು ಮಾಡಿಬಿಟ್ಟೆ. ಯಾವುದು ಒಂದು ಸ್ಟ್ರೀಟ್ ಆಗಿ ಗಾಂಧಿ ಬಜಾರ್ ಥರ. ಈಗ ಮಂತ್ರಿ ಮಾಲ್ ಇದೆಯಲ್ಲ, ಮಲ್ಲೇಶ್ವರಂ ಮಂತ್ರಿ ಮಾಲ್ನಲ್ಲೇ ಮೊದಲೇ ರಾಜಾ ಮಿಲ್ ಅಂತಿತ್ತು, ಬಟ್ಟೆ ಮಿಲ್ಲು. ನಾನು ಈಗಲೂ ಅಲ್ಲಿ ಮಂತ್ರಿ ಮಾಲ್ ಎಲ್ಲ ಹೋದರೆ ನನಗೆ ಒಂದು 2 ನಿಮಿಷ ಕಣ್ಣು ಮುಚ್ಚಿದ್ರೆ ಇಡೀ ಜಾಗ ಸೆಟ್ ಹಾಕಿದ್ದೆ ನಾನು. ಎಲ್ಲ ಕಾಲೇಜದು ಒಂದು ಸೆಟ್ ಇದೆ ನೋಡಿ, ಗೊತ್ತಾ? ಕಾಲೇಜು ಕನಸುಗಾರನ ಆಡಿಟೋರಿಯಮ್ಮು ಅದೆಲ್ಲ ಅಲ್ಲೇ ಸೆಟ್ ಹಾಕಿದ್ದು. ಸೆಟ್ ಅದು ಎಲ್ಲ ಎಕ್ಸ್ಟೀರಿಯರ್ ಒಂದು ಸಾಂಗ್ ನಡೆಯುತ್ತಲ್ಲ, ಅದಕ್ಕೆ ಲಾರೆನ್ಸ್ ಕೊರಿಯೋಗ್ರಾಫರ್. ಚೆನ್ನಾಗಿತ್ತು ಅದು. ಆಮೇಲೆ ಇಡೀ ಸ್ಟ್ರೀಟು ಅಲ್ಲಿರೋದೆಲ್ಲ ಎಕ್ಸ್ಪ್ಲಾಂಟ್ ಮಾಡಿದ್ದು, ಸಖತ್ತದು. ಆಗಲೇ ಬ್ರಿಟಿಷ್ ಕಟ್ಟಿಸಿದಂಥ ಒಂದು ಹಳೆಯ ಒಂದು ಮಿಲ್ ಅದು ಭಾಳ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆವಾಗ ನಮ್ಮ KCN ಚಂದ್ರಶೇಖರ್ ಅವರು ಇದಾಗಿದ್ದರು, ಅಧ್ಯಕ್ಷರಾಗಿದ್ದರು ನಮ್ಮ ಚೇಂಬರ್ಗೆ. ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಇದನ್ನು ಸ್ಟುಡಿಯೋ ಮಾಡಿಬಿಡಿ ಸರ್, ಊರು ಸೆಂಟ್ರಿಗಿದೆ. ಬಟ್ ಅದು ಹಂಗಿರಲಿಲ್ಲ. ಅದು ಏನೇನೋ ಫಾರಿನ್ ಶೇರ್ಸು ಗೀರ್ಸು ಎಲ್ಲ ಇತ್ತು. ಅದೆಲ್ಲ ತುಂಬ ಜನರ ಶೇರ್ ಎಲ್ಲ ಇತ್ತು. ಅದು ಗೌರ್ಮೆಂಟ್ ಬೇಸ್ಡ್, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದೇನೋ ಆಗಿತ್ತು. ಅದಕ್ಕೆ ಮುಂಚೆ ಅನಂತ್ನಾಗ್ ಅವ್ರದ್ದೊಂದು ಚಿಕ್ಕ ಸಿನಿಮಾ ಆಗಿತ್ತು ಅಷ್ಟೇ, ನಾವು ಒಂದು ಚಿಕ್ಕದೇನೋ ಶೂಟ್ ಮಾಡಿದ್ರು ಅಷ್ಟೇ. ಆದರೆ ಬಟ್ ಫುಲ್ಲು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ದು ನಾನೇ. ಹೋಗಿ ಫೋಟೋಗ್ರಾಫ್ಸ್ ಮಾಡಿ, ಚಿತ್ರ ಬರೋದು ತೋರಿಸಿ ಒಂದು ಮಿನಿಯೇಚರ್ ಥರ ಎಲ್ಲ ರೆಡಿ ಮಾಡಿ, ಸ್ಟ್ರೀಟ್ ಹೆಂಗಿರುತ್ತೆ ಎಲ್ಲ ತೋರಿಸಿ,
ಅವೆಲ್ಲ ತುಂಬ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಪ್ರೀತಿಸತಪ್ಪ ಮನೆಯಲ್ಲಿ ಹಾಕಿದ್ರಿ ಅದು? ಅದು ಕಂಠೀರವ ಸ್ಟುಡಿಯೋ. ಕಂಠೀರವದಲ್ಲಿ ಆ ಬೈಕ್ ಒಳಗಡೆ ಬರುತ್ತೆ. ಹೌದು ಸಾಕತ್ತಿತ್ತು ಅದು ಮನೆ ಮಾತ್ರ. ಅದೊಂದು ಮಜಾ ಅಲ್ಲ, ಅವೆಲ್ಲ ಒಂದು ಕ್ಷಣ ಅದು. ಒಂದು ಮ್ಯಾಗ್ನಮ್ ವಾಪಸ್. ಓ ಸೂಪರ್. ರಾಜ್ಕುಮಾರ್ ಅವರು ಪ್ರೊಡಕ್ಷನ್ ಒಂದು 2-3 ಸಿನಿಮಾ, ಆಮೇಲೆ ರಾಕ್ಲೈನ್ ಅವ್ರದ್ದು ಒಂದು 4-5 ಸಿನಿಮಾ, ತುಂಬ ಎಲ್ಲ ಸಿನಿಮಾಗಳು ಮಾಡಿದ್ವಿ. ಜಗ್ಗೇಶ್ ಅವ್ರದ್ದು ಮಾಡಿದೆ, ಶಿವರಾಜ್ ಕುಮಾರು. ಆ್ಯಕ್ಚುಲಿ ಎಷ್ಟದು KGF ನಾನೇ ಆರ್ಟ್ ಡೈರೆಕ್ಟರು ಫಸ್ಟು. ಬಟ್ ಆ ಟೈಮಲ್ಲಿ ನಂದು ಗೋಡನ್ನೆಲ್ಲ ಸುಟ್ಟೋಯ್ತು. ಇಲ್ಲಿ KGF ಶುರುವಾಗೋ ಟೈಮಲ್ಲೇ ನಂದಿಲ್ಲಿ ಮಿನಿಮಮ್ ಒಂದು ಸುಮಾರು ಕೋಟಿ ರೂಪಾಯಿಗಳು ಲಾಸ್ ಆಗಿ ದೆನ್ ಐ ಕ್ವಿಟ್. ಆ ಟೈಮಲ್ಲಿ ನಾನು ಈಗ ಮನಸ್ಸಿಲ್ಲ ಮಾಡೋಕ್ಕಾಗಲ್ಲ ಅಂತ ಆ ಸಿನಿಮಾ ಬಿಟ್ಟೆ ನಾನು. KGF ಅದು ನಿಮಗೆ ಬಂದಿದ್ದು ಫಸ್ಟು? ಫಸ್ಟ್ ನಾನೇ ಪಾಪ ಹೇಳಿ ಪ್ರಶಾಂತ್ ನೀಲು ನಾವೆಲ್ಲ ಕೂತು ಮಾತಾಡಿ ಎಲ್ಲ ಆಯಿತು. ಆಮೇಲೆ ಅದೇನೋ ನನಗೆ ಗೋಡನ್ ಸುಟ್ಟೋದ್ಮೇಲೆ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಮನಸ್ಸು ಅಂದರೆ ಒಂದು ಮಿನಿಮಮ್ ಒಂದು ವಾರ ನನಗೆ ಅವಾಗ ಏನೂ ಮಾಡೋದು ಬೇಡ ಅಂತ ಅನಿಸುತ್ತೆ. ಇಟ್ಸ್ ಅ ಹ್ಯೂಜ್ ಲಾಸ್. ಎಲ್ಲಿ ನಿಮ್ಮ ಗೋಡನು? ಇಲ್ಲೇ ಉತ್ತರಹಳ್ಳಿಲಿ. ಕೊನೆಗೆ ಆದಮೇಲೆ ಅದೇ ನಾಯಿ ಪಿಕಪ್ ಅದರಲ್ಲೆಲ್ಲ ಫುಲ್ ಹೋಗ್ಬಿಟ್ಟಿತ್ತು, ನಮಗೇನೂ ಇರಲಿಲ್ಲ, ಝೀರೋ. ದೊಡ್ಡ ಆರ್ಥಿಕ ನಷ್ಟ. ದೊಡ್ಡ ಆರ್ಥಿಕ ನಷ್ಟ. ಅಯ್ಯೋ ಎಲ್ಲ ನನ್ನ ಹತ್ರ ಚಿಕ್ಕ ಪುಟ್ಟ ಸೈಟ್ ಎಲ್ಲ ಮಾರಿ ಇದು ಮಾರಿ ಅಯ್ಯೋ ಒಂಥರ ಮಜಾ ಆಯ್ತು ಬಿಡಿ. ಅದು ಪಾರ್ಟ್ ಆಫ್ ಲೈಫ್. ಅದು ಆ ಕ್ಷಣಕ್ಕೆ ಕಷ್ಟ. ಬಟ್ ಈಗ ಅದನ್ನೆಲ್ಲ ಇಷ್ಟು ದೂರ ಬಂದಮೇಲೆ ಅನಿಸುತ್ತೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಕ್ಷಣಿಕ ಅನ್ಸಕ್ಕೆ ಶುರುವಾಗುತ್ತೆ. ಯಾವ ದೌಲತ್ ಅಂದರೆ ಅಂತಸ್ತು. ನಾನು ಹೇಳೋದು ಹಿಂದಿಯಲ್ಲಿ ದೌಲತ್ ಕಿ ದುನಿಯಾ, ಆಮೇಲೆ ಬಡತನದ ದುನಿಯಾ, ಯಾವುದು ಶಾಶ್ವತ ಯಾರ ಜೀವನದಲ್ಲೂ ಇರಲ್ಲ, ತುಂಬ ಕಡಿಮೆ. ಎಲ್ಲವೂ ಬದಲಾವಣೆ ಆಗೇ ಆಗುತ್ತೆ. ಈ ಚಾಪ್ಲಿನ್ ಹೇಳ್ತಾನಲ್ಲ, ಸುಖಕ್ಕೂ ದುಃಖಕ್ಕೂ ನೋವಿಗೂ ನಲಿವಿಗೂ ಪ್ರತಿಯೊಂದಕ್ಕೂ ಒಂದು ಮುಕ್ತತೆ ಇದ್ದೇ ಇರುತ್ತೆ ಅಂತ. ಅದಕ್ಕೊಂದು ಮುಕ್ತಿ ಇದ್ದೇ ಇರುತ್ತೆ, ಅದು ಯಾವತ್ತೂ ಶಾಶ್ವತ ಅಲ್ಲ ಅಂತ. ಹಾಗೆ ನಾವು ಐ ಆಮ್ ಪಿಕ್ಕಿಂಗ್ ಅಪ್. ಈಗ ಚೆನ್ನಾಗಿದ್ದೀನಿ. ಅದು ನ್ಯಾಚುರಲ್ ಆಗಾಯ್ತಾ? ಅದು ಗೊತ್ತಿಲ್ಲ, ಅದು ಏನು ಅಂತಲೇ ಗೊತ್ತಿಲ್ಲ. ಅದನ್ನು ಸುಮ್ಮನೆ ಅದು ಆಪಾದನೆ ಮಾಡ್ದಂಗೆ ಆಗ್ಬಿಡುತ್ತೆ ಇದೇ ಅಂತ ಹೇಳಿದ್ರೆ. ಬಟ್ ಹೋಯ್ತು ಅಷ್ಟೇ. ಹ್ಯೂಜ್ ಲಾಸ್. ಎಷ್ಟು ವರ್ಷ ಆಯ್ತು ಆಗಿದ್ದು? 2017. 10 ವರ್ಷ. 9 ವರ್ಷ ಆಯಿತು ಈಗ. ಓಕೆ. ಬಟ್ ಅದಕ್ಕೆ ಸಪೋರ್ಟಾಗಿ ನಿಂತವಳು ನನ್ನ ಹೆಂಡ್ತಿ. ಅವಳೇ ಹೇಳಿದ್ದು, ಏನು ನಮ್ಮ ಹತ್ರ ಇಲ್ವಲ್ಲ, ಶುರು ಮಾಡೋಣ ಬನ್ನಿ, ನಾನು ಇದ್ದೀನಿ ಜೊತೆಗೆ ಅಂತೇಳಿ. ಆಮೇಲೆ ಅವಳು ಆರ್ಟ್ ಕ್ಲಾಸ್ ಶುರು ಮಾಡಿದ್ಲು, ಅದು ಮಾಡಿದ್ಲು. ನಾನು ಇನ್ನೊಂದು ಕಡೆಗೆ ಅದು 10,000 ರೂಪಾಯಿಗೆ ಕೆಲಸ ಮಾಡಿದ್ದೀನಿ. 5,000 ರೂಪಾಯಿಗೂ ಮದುವೆ ಮನೆ ಇದು ಬರ್ತ್ಡೇ ಸೆಟ್ಟು ಹಾಕಿದ್ದೀವಿ. 5,000 ರೂಪಾಯಿಗೆ ಇದಾಗಿದೆ. ಎಲ್ಲೋ ಸ್ಕೂಲ್ಗಳಿಗೆ ಚೀಫ್ ಗೆಸ್ಟ್ ಎಷ್ಟು ಕೊಡ್ತಾರೆ, ಇಷ್ಟು ಕೊಡ್ತಾರೆ ಕೊಡಿ ಅಂತ ಹೇಳೋದು, ಪ್ರೋಗ್ರಾಮ್ ಮಾಡೋದು, ಇದು ಮಾಡೋದು, ತುಂಬ ಕೆಲವೆಲ್ಲ ಸ್ಟೇಜ್ ಶೋಸು ಎಲ್ಲ ಮಾಡಿ ಆಮೇಲೆ ಮತ್ತೆ ಆರ್ಟ್ ಡೈರೆಕ್ಷನು, ಆಮೇಲೆ ವೆಡ್ಡಿಂಗ್ ಇದಕ್ಕೆ ಮೊದಲೆಲ್ಲ ನಾನು ಈಗೇನು ಧ್ರುವ, ಆಮೇಲೆ ನಮ್ಮ ಗೀತಾಂಜಲಿ ಎಲ್ಲ ನಾವೇ ಡಿಸೈನ್ ಮಾಡಿಕೊಡ್ತಾ ಇದ್ದೀವಿ ಹಿಂದೆಲ್ಲ. ನಾವು ಆವಾಗಲೇ ವೆಡ್ಡಿಂಗ್ ಇಂಡಸ್ಟ್ರಿಯಲ್ಲಿ ಇಳಿದ್ಬಿಟ್ಟಿದ್ರೆ ಮಲ್ಟಿ ಮಿಲಿಯನಿಯರ್ ಆ ಥರ ಇತ್ತು. ಬಟ್ ಅವಾಗೆಲ್ಲ ನಮಗೆ ಸಿನಿಮಾ ನಮ್ಮ ಪ್ಯಾಷನ್ ಆಗಿರೋದ್ರಿಂದ ಆವಾಗ ನಿಮ್ಗೆ ಪ್ಯಾಲೇಸ್ನಲ್ಲಾಗೋ ತುಂಬ ಮದುವೆಗಳಿಗೆ ನನ್ನದೇ ಡಿಸೈನ್ ಇದ್ದಿದ್ದು. ಈಗ ಯಶ್ ವೆಡ್ಡಿಂಗು ನಾನೇ ಮಾಡಿದ್ದೆ. ಯಶ್ ಫುಲ್ ಕಾನ್ಸೆಪ್ಟು ಡಿಸೈನ್ ಎಲ್ಲ ತುಂಬ ಒಳ್ಳೆ ಕರ್ನಾಟಕದ ಐಕಾನಿಕ್ ಮ್ಯಾರೇಜ್. ಮ್ಯಾರೇಜ್ ಅದು ಹೇಗಾಯ್ತು? ತುಂಬ ಚೆನ್ನಾಗಿ. ಪಾಪ ಎಷ್ಟೊಂದು ದಿನ ಫೋನ್ ಮಾಡಿ, ಅರುಣಣ್ಣ ನನಗೆ ಗೊತ್ತಿಲ್ಲ, ನನ್ನ ಮದುವೆದೆಲ್ಲ ನೀನೇ ವಹಿಸ್ಕೋಬೇಕಣ್ಣ. ಓಕೆ ಅಪ್ಪ ಮಾಡಿದ್ವಿ, ಚೆನ್ನಾಗಿತ್ತು, ತುಂಬ ಒಳ್ಳೆ. ಅದಕ್ಕಿಂತ ಮುಂಚೆನೂ ನಾನು ತುಂಬ ದೊಡ್ಡ ಮದುವೆ ಬಾಂಬೆಲೆಲ್ಲ ಮಾಡಿದ್ದೆ. ಬಾಂಬೆಲೆಲ್ಲ ಡಿಸೈನು ಕಾನ್ಸೆಪ್ಟ್ ಎಲ್ಲ ಮಾಡ್ಕೊಂಡು ಈಗಲೂ ಡಿಸೈನು ಕಾನ್ಸೆಪ್ಟ್ ಎಲ್ಲ. ಮೊನ್ನೆ ಭೈರತಿ ಸುರೇಶು ವಿಶ್ವನಾಥ್ ಅವರ ಮಗಳ ಮದುವೆ ಕಾನ್ಸೆಪ್ಟು ಡಿಸೈನು ಎಕ್ಸಿಕ್ಯೂಷನ್ ಇನ್ಚಾರ್ಜು ನಾನೇ ಎಲ್ಲ ಮಾಡಿಕೊಟ್ಟಿದ್ದು. ಆಮೇಲೆ ಡಾಲಿ ಧನಂಜಯ್ ಅದು ಅಷ್ಟೇ, ಕಾನ್ಸೆಪ್ಟು ಡಿಸೈನ್ ಎಲ್ಲ ನಂದೆ. ನಡೀತಾ ಇರುತ್ತೆ. ಲೈಫ್ ಈಸ್ ಸೋ ಬ್ಯೂಟಿಫುಲ್. ನಾನು ಅದಕ್ಕೆ ಯಾವುದಕ್ಕೂ ಧೃತಿಗಿಡೋದಿಲ್ಲ. ಆಮೇಲೆ ನಮ್ದೇನು ಅಂದರೆ ಒಂದು ಸ್ವಲ್ಪ ಸಮಾಜಮುಖಿಯಾಗಿ ಏನಾದ್ರು ಮಾಡಬೇಕು ಅಂತ. ಅದಕ್ಕೆ ಈಗ ನಿಮ್ಗೆ ಹೇಳಿದ್ನಲ್ಲ, ಈಗ ಆರ್ಟ್ ಡೈರೆಕ್ಷನ್ನು ಒಂದು, ಇನ್ನೊಂದು ವೆಡ್ಡಿಂಗ್ ಕಾನ್ಸೆಪ್ಟ್ಸ್ಗಳೇನಿದೆ, ಈ ಮುಂಬರುವ ಯುವ ಜನರಿಗೆ ಒಂದು ವೆಡ್ಡಿಂಗ್ನ ಹೇಗೆ ಡಿಸೈನ್ ಮಾಡ್ಬೋದು, ಒಂದು ಬಿಗ್ ಫ್ಯಾಟ್ ವೆಡ್ಡಿಂಗ್ನ ಡಿಸೈನ್ ಮಾಡೋದು ಹೇಗೆ, ಒಂದು ಸ್ಮಾಲ್ ವೆಡ್ಡಿಂಗನ್ನು ಡಿಸೈನ್ ಮಾಡೋದು ಹಾಗೆ, ಮೆಟೀರಿಯಲ್ನ ಜ್ಞಾನ ಏನು, ಆಮೇಲೆ ಅವರಿಗೆ ಯಾವ ಥರದಲ್ಲಿ ಒಂದು ಡಿಸೈನ್ ಮಾಡೋದ್ರ ಮೂಲಕ ವೆಡ್ಡಿಂಗ್ ಕಾನ್ಸೆಪ್ಟನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಕ್ಲಾಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ RR ನಗರದಲ್ಲಿ ಜಾಗ ಎಲ್ಲ ಅಡ್ವಾನ್ಸ್ ಆಗಿದೆ. ಒಂದು ಹಾಲ್ ತೊಗೊಂಡಿದ್ದೀನಿ, ಅದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ. ಆಮೇಲೆ ನಾನು ಅದನ್ನು ಬೇರೆ ಕಡೆ ಮಾಡ್ತೀನಿ. ಬೇರೆ ಕಡೆ ಅಂದರೆ ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಬೇರೆ ಕಡೆ ಮಾಡ್ತಾಯಿದ್ದೀನಿ. ಈಗ ಅನೌನ್ಸ್ ಮಾಡ್ತೀನಿ, ಈ ವಾರದಲ್ಲಿ ಅನೌನ್ಸ್ ಮಾಡ್ತೀನಿ. ಗ್ರೇಟ್. ಅಂದರೆ ಒಂದು ರೀತಿ ನಿಮ್ಮ ಜ್ಞಾನದ ಹಂಚಿಕೆ. ಹೌದು, ಮಾಡಲೇಬೇಕು. ಆಮೇಲೆ ಈಗ ಏನಾಗುತ್ತೆ ಗೊತ್ತಾ, ನಾನು BCom ಫೇಲು, ಅಥವಾ ನಾನು ಓದಿದ್ದಕ್ಕಾಗಿ ಕೆಲಸ ಹುಡ್ಕೊಂಡು ಹೋಗಿಲ್ಲ. ನನ್ನ ಪ್ಯಾಷನ್ ಏನಿತ್ತು, ಚಿಕ್ಕ ಹುಡುಗನಿಂದ ಆರ್ಟು, ನಾಟಕ, ಸೆಟ್ಸು, ಇದ್ರ ಮೇಲೆ ಇದ್ದಿದ್ದು ನನ್ನ ಲೈಫು.
ಅದೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಆಮೇಲೆ ಎಷ್ಟೋ ಜನ ಪಾಪ ಹುಡುಗರು ಈಗಾಗಲೇ ಓದುವುದರಲ್ಲೋ ಅಥವಾ ಕಷ್ಟದಲ್ಲೋ ಅಥವಾ ಆಗದೇನೋ ಫೇಲ್ ಆಗಿರ್ತಾರೆ, ಅಥವಾ ಇನ್ನೊಂದೇನೋ ಫೇಲ್ ಆದ ತಕ್ಷಣವೇ ಕೆಲವರು ಓದಿರಲ್ಲ, ಆದರೆ ತುಂಬ ಒಳ್ಳೆ ನಾಲೆಡ್ಜ್ ಇರುತ್ತೆ, ಮೆಟೀರಿಯಲಿಸ್ಟಿಕ್ ನಾಲೆಡ್ಜ್ ಇರುತ್ತೆ, ಅವರಲ್ಲಿ ಬೇರೆ ಏನೋ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಆ ಥರದವರು ಕೂಡ ಬಂದು ನನ್ನ ಹತ್ರ ಕಲಿಬೋದು. ಅಂದರೆ ಉದ್ಯೋಗದ ಅವಕಾಶ, ಈಗ ಹೆಣ್ಮಕ್ಳಿಗಂತಲೇ ಒಂದು ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಚಿಕ್ಕದಾಗಿ ನೀವು ಮಾಡ್ಕೊಂಡು ಚಿಕ್ಕದು ಬರ್ತ್ಡೇ ಡೆಕೋರೇಷನ್ ಹೆಂಗೆ ಮಾಡ್ಬೋದು, ಸ್ಮಾಲ್ ಒಂದು ಮೆಹಂದಿ ಸೆಟಪ್ಪನ್ನು ನೀವು ಯಾವ್ಯಾವ ಕಾನ್ಸೆಪ್ಟಲ್ಲಿ ರೆಡಿ ಮಾಡ್ಬೋದು ಅಂತ 10 days ಒಂದು ವರ್ಕ್ಶಾಪು ಮಾಡೋದು. ಈಗ ಆ ವರ್ಕ್ಶಾಪ್ ಮಾಡೋಕ್ಕೆ ಮತ್ತು ಖರ್ಚು ತುಂಬ ಇರುತ್ತೆ ನಮಗೆ, ಯಾಕಂದರೆ ನಾನು ಮೆಟೀರಿಯಲ್ ತರಿಸಿ ಅದನ್ನು ರೀಇನ್ಸ್ಟಾಲ್ ಮಾಡಬೇಕು, ಅದನ್ನು ಪ್ರಾಕ್ಟಿಕಲಿ ಮಾಡಬೇಕು. ಹಾಗಾಗಿ ಅದನ್ನೆಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿ ಐ ಆಮ್ ಸ್ಟಾರ್ಟಿಂಗ್. ಈಗ ಅದು ಒಂದು ನಮಗೂ ಒಂದು ಇಂಟ್ರೆಸ್ಟಿಂಗ್ ಇದಿರುತ್ತೆ, ನಾವು ಇನ್ನೊಬ್ಬರಿಗೆ ಅದನ್ನು ಟೀಚ್ ಮಾಡೋದು. ಆಮೇಲೆ ಕಲ್ತವ್ರು ಅವರು ಬೆಳೀತಾ ಹೋದರೆ ಅವರನ್ನೇ ನಾನು ಅಪ್ರೆಂಟಿಸ್ ಆಗಿ ನನ್ನ ಕೆಲಸಗಳ ನಡುವೆನೂ ಇದು ಮಾಡ್ಕೋತೀನಿ. ಅಥವಾ ಈ ಧ್ರುವ ಇರ್ತಾರೆ ಅಥವಾ ಇನ್ನೊಬ್ಬರು ಮದುವೆಯವರು ಇರ್ತಾರೆ, ಅವರಿಗೆಲ್ಲ ನೀವು ಹೋಗಿ ಇಂಥ ಹುಡುಗರು ನನ್ನ ಹತ್ರ ಕಲ್ತಿದ್ದಾರೆ, ಅವ್ರನ್ನ ಅಪ್ರೆಂಟಿಸ್ ಥರ ತೊಗೊಳ್ಳಿ, ಕೆಲಸಕ್ಕೆ ಇಟ್ಕೊಳ್ಳಿ ಅಂದರೆ ಅವ್ರು ಅಲ್ಲಿ ಹೋಗಿ ಕೆಲಸ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಉದ್ಯೋಗದ ಅವಕಾಶಗಳು ಆಗಬೇಕು ಅಂತ. ಈಗ ಇಂಡಿವಿಜುವಲ್ ಆಗಿ ಆ ಥರದ ಸಾಧ್ಯತೆಗಳನ್ನು ಹುಡುಕೊಳ್ಬೇಕು ಅಥವಾ ಸ್ವ ಉದ್ಯೋಗ, ಅದು ಮತ್ತು ಕ್ರಿಯೇಟಿವ್, ಅವ್ರು ದುಡ್ದಷ್ಟು ಇರುತ್ತೆ, ಅವ್ರ ತಲೆ ಖರ್ಚು. ಆಮೇಲೆ ಮದುವೆ ಮನೆಯೂ ಅಷ್ಟೇ ವೆರಿ ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡೋದು. ಈಗ ನೋಡಿ, ನಾನು ಎಷ್ಟು ವೆಡ್ಡಿಂಗ್ ನಾನು ಎಲ್ಲೋ ಪಿಂಟ್ರೆಸ್ಟು ಅಥವಾ ಇದರಲ್ಲಿ ನೋಡಿ ಮಾಡಿಲ್ಲ, ಅದು ನನ್ನ ಸ್ವಂತ ಸ್ಕೆಚಸ್. ಅದಕ್ಕೆ ಬೇಕಾದ ರೆಫರೆನ್ಸ್ ತೊಗೊಂಡಿದ್ದೀನಿ. ಇಂಡಿಯನ್ ರಾಯಲ್ನ ಬ್ಯಾಕ್ ಡ್ರಾಪ್ ಅಂದಾಗ ಕೆಲವು ಮೈಸೂರ್ದು, ರಾಜಸ್ಥಾನ್ದು ಎಲ್ಲದರದ್ದು ಎಲಿಮೆಂಟನ್ನು ಇಟ್ಕೊಂಡು ಯಶ್ ಮದುವೆ ಬ್ಯಾಕ್ ಡ್ರಾಪ್ ಮಾಡಿದ್ದು. ಬೇಲೂರು ಹಳೆಬೀಡು ಸ್ಟೈಲಲ್ಲಿ ಇಲ್ಲಿ ಟೆಂಪಲ್ ಥರ ಸೆಟ್ ಇಲ್ಲಿ ಹಾಕಿದ್ವಿ, ಇಲ್ಲಿ ತಾಜ್ ವೆಸ್ಟ್ ಎಂಡಲ್ಲಿ ಫುಲ್ಲಿ ವೆಸ್ಟರ್ನು ಎಂಗೇಜ್ಮೆಂಟು ತಾಜಲ್ಲೇ ಮಾಡಿದ್ವಿ. ಅದು ಎಲ್ಲಿ ಗೋವಾದಲ್ಲಿ ಸಮುದ್ರದ ಪಕ್ಕನೇ ಮಾಡಿದ್ವಿ. ಒಂದೊಂದು ಇದು ಅದಕ್ಕೆ ಬೇರೆ ಬೇರೆ ಥರದ ವರ್ಕ್ ಗಿರ್ಕೆಲ್ಲ ಮಾಡಿದ್ವಿ. ಚೆನ್ನಾಗಿತ್ತು. ಇಟ್ಸ್ ಎ ವೆರಿ ನೈಸ್. ಈಗ ಕಂಪ್ಯೂಟರ್ ಬಂದಿದೆ, ಇನ್ನೊಂದು ಬಂದಿದೆ, ಸಾಧ್ಯತೆಗಳು ಬಹಳ ಇದೆ. ಪ್ರೆಸೆಂಟೇಷನ್ಗೆ ತುಂಬ ಈಸಿ ಇದೆ, ಆದರೆ ಪ್ರಾಕ್ಟಿಕಲ್ ಬಹಳ ಕಷ್ಟ ಇದೆ. ಅದನ್ನು ಕಲಿಬೇಕು. ಈಗ ನಿಮಗೆ ಟೆಕ್ನಿಕಲಿ ನಿಮ್ಮನ್ನು ಒಪ್ಸೋದಕ್ಕೆ ಬೇಕಾಗಿರೋದು ಎಲ್ಲದೂ ಮಾಡ್ಬೋದು. ಎಯಿಂದ ಡಿಸೈನ್ ತೆಗಿಬೋದು. ಆ ಡಿಸೈನ್ನ ಪ್ರಾಕ್ಟಿಕಲ್ ಆಗಿ ಇನ್ಸ್ಟಾಲ್ ಆಗಬೇಕಲ್ಲ, ಎಕ್ಸಿಕ್ಯೂಟ್ ಜಾರಿಗೆ ಬರಬೇಕಲ್ಲ. ಅದಕ್ಕೆ ನಿಮಗೆ ಬೇರೆ ಥರದ್ದು ನಾಲೆಡ್ಜ್ ಮನುಷ್ಯನೇ ಮಾಡಬೇಕದು. ಅದು ಎಲ್ಲೂ ಆಗಲ್ಲ. ಸೊ ಈಗ ನೋಡಿ, ಭಾಳ ಜನಗಳ ಸಮಸ್ಯೆಯೋ ಅಥವಾ ಏನೋ ಗೊತ್ತಿಲ್ಲ, ಅವರಲ್ಲಿರೋಂಥದ್ದು ಇದೆ. ಅವರು ಕಂಪ್ಯೂಟ್ರಲ್ಲಿ, ತಂತ್ರಜ್ಞಾನದಲ್ಲಿ ಅಥವಾ ಈ ಡಿಸೈನ್ಗಳಲ್ಲಿ ಬಹಳ ಪ್ರಖ್ಯಾತರು. ಅಲ್ಲಿ ಭಾಳ ಚೆನ್ನಾಗಿ ನೀವು ಹೇಳೋ ಪ್ರೆಸೆಂಟೇಷನ್ಸ್ ಮಾಡ್ತಾರೆ, ಆದರೆ ಅದನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸೋಕೆ ಬಂದಾಗ ಸೋಲ್ತಿದ್ದಾರೆ. ಹೌದು ಯಾಕೆಂದರೆ ಅದಕ್ಕೆ ಬೇಕಾದ ಮೆಟೀರಿಯಲ್ ಏನು, ಡೆಪ್ತ್ ಏನು, ಏನಾಗುತ್ತೆ. ಯಾರು ಈಗ ತುಂಬ ಜನ ವೆಡ್ಡಿಂಗ್ ಮಾಡೋರಿದ್ದಾರೆ ಪಾಪ. ಅದು ಏನಾಗಿದೆ ಅಂದರೆ ಅದನ್ನ ನಾನು ತಪ್ಪು ಅಂತಲೂ ಹೇಳಲ್ಲ. ಕೆಲವರೆಲ್ಲ ಈ ಕ್ಷಣಕ್ಕೆ ತಾವು ಬದುಕೋದಕ್ಕೆ ಏನು ಬೇಕೋ ಚಿಕ್ಕದಾಗಿ ಪಿಲ್ಲರ್ಸು, ಇದು ಡೂಮು ಎಲ್ಲ ಈಗ ಹೈದರಾಬಾದಲ್ಲೆಲ್ಲ ರೆಡಿ ಸಿಗುತ್ತೆ. ಅದು ಅವನು ಒಂದು ಮೌಲ್ಡ್ ತೆಗೆದಿರ್ತಾನೆ, ಅದನ್ನೇ 100 ಮಾರ್ತಾನೆ. ತುಂಬ ಜನ ಇದ್ದಾರೆ ಪಾಪ, ಅವರು ತಮ್ಮ ಜೀವನಕ್ಕಾಗಿ ಮಾಡ್ತಾರೆ. ಆದರೆ ಅಂಥವರಿಗೂ ಕೂಡ ಎಸ್ಥೆಟಿಕಲಿ ಏನಾದ್ರು ಬಂದು ಕಲ್ತ್ಕೊಂಡ್ರೆ ಅವರಿಗೆ ಅವಾಗ ಡಿಸೈನಿಂಗ್ ಅಂದ್ರೆ ಏನು, ಮೆಟೀರಿಯಲ್ ಅಂದ್ರೆ ಏನು, ನಾವೇ ಹೇಗೆ ಮಾಡಿಸ್ಬೋದು, ಅವೆಲ್ಲ ನಾಲೆಡ್ಜ್ಗಳು ಬೇಕಾಗುತ್ತೆ. ಅದಕ್ಕೆ ಕಲೆಯ ಸ್ಪರ್ಶ ಹೌದು ಬೇಕು. ಕೆಲಸಕ್ಕೆ ನಾಲೆಡ್ಜ್ ಬಂದರೆ ಇಂಟ್ರ್ಯಾಕ್ಷನ್ ಬೇಕಲ್ಲ. ಈಗ ನೀವು ಏನೇ ಮಾಡಿದ್ರು ನೀವು ಒಂದು ಕ್ಲೈಂಟ್ ಜೊತೆ ಕೂತ್ಕೊಂಡು ಹೆಂಗೆ ಅವರನ್ನು ಒಪ್ಪಿಸ್ತೀರಿ. ಕೆಲವು ಸರಿ ಕ್ಲೈಂಟೇ ಏನೋ ಒಂದು ಕೊಟ್ಬಿಡ್ತಾರೆ, ನಮಗೆ ಈ ಥರ ಬೇಕು ಅಂತ. ಕೆಲವು ಸರಿ ನನಗೆ ಹಂಗೆ ಕೊಟ್ಟಾಗ ನಾನು ಇದನ್ನು ನೋಡಿ ಆಮೇಲೆ ನಾನು ಹೇಳ್ತೀನಿ, ಸರ್ ನಂದೊಂದು ಎಕ್ಸ್ಪ್ರೆಷನ್ ಇದೆ, ನಂದೊಂದು ಡಿಸೈನ್ ಇದೆ, ಕೇಳ್ತೀರಾ ಅಂತ ಕೇಳ್ತೀವಿ. ಅವ್ರು ಅವಾಗೇನೋ ಅಯ್ಯೋ ಅರುಣ್ ಸರ್ ಇದೇ ಚೆನ್ನಾಗಿ, ಇದನ್ನೇ ಮಾಡಿ ಅಂತಾರೆ. ಅವಾಗ ನಾವು ಹೆಂಗೆ ಪ್ರೆಸೆಂಟೇಷನ್ ಕೊಡ್ತೀವಿ ಅಂದರೆ, ಇವ್ರು ಎಲ್ಲೋ ಒಂದು ರೆಫರೆನ್ಸ್ ತಂದಿರ್ತಾರೆ, ಎಲ್ಲೋ ಯಾವುದೋ ಮದುವೆದು ಒಂದು 4 ಫೋಟೋ ಹೊಡ್ಕೊಂಡಿರ್ತಾರೆ, ಅಥವಾ ಅವರಿಗಿರುವ ಪರಿಧಿ ಒಳಗೆ ಏನಿದೆ ಆ ನಾಲೆಡ್ಜಿಗೆ ಬೇಕಾಗಿದ್ದನ್ನು ಅವ್ರು ತೊಗೊಂಬಂದು ಅವರು ನನಗೆ ಈ ಥರ ಮದುವೆ ಬೇಕು ಅಂತ. ನಾವು ಅವಾಗ ಅದಕ್ಕೆ ಇಷ್ಟು ಖರ್ಚಾಗುತ್ತೆ, ಬಟ್ ಇದೇ ಬಜೆಟಲ್ಲಿ ನೀವು ಈ ಥರನೂ ಮಾಡ್ಬೋದಲ್ಲ, ಯಾಕೆಂದ್ರೆ ನಾವು ಅವ್ರನ್ನ ಕಾಪಿ ಮಾಡೋ ಬದಲು ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ವೆಡ್ಡಿಂಗ್ ಡಿಸೈನ್ ಅಲ್ಲ ಅಂತ. ಆ ಥರದ್ದು ನಾವು ಮಾಡ್ಬೋದು. ನೋಡಿ, ಇಬಿಸು ಕನ್ವೆನ್ಷನ್ ಸೆಂಟರ್ ಅಂತಿದೆ, ವೆಡ್ಡಿಂಗ್ ವೆನ್ಯೂ ನಾನೇ ಡಿಸೈನ್ ಮಾಡಿದ್ದು. ಎಲ್ಲಿದೆ ಅದು? ಅದು ನಿಮಗೆ ಏರ್ಪೋರ್ಟ್ ರೋಡ್, ನಮ್ಮ ಭಾರತೀಯ ಸಿಟಿ ಹತ್ರ, ತುಂಬ ಫೇಮಸ್ ಅದು. ಆಮೇಲೆ ನಿಮಗೆ ವೃಕ್ಷ ಅಂತ ಒಂದಿದೆ, ನೋಡಿದಿರಾ? ಪ್ಯಾಲೇಸ್ ಒಳಗೆ ಹೋದ ತಕ್ಷಣ ರೈಟ್ ಸೈಡಲ್ಲಿದೆ. ಪ್ಯಾಲೇಸಲ್ಲಿ 3-4 ಚೌಲ್ಟ್ರಿಗಳಿಗೆ ನಂದೇ ಕಾನ್ಸೆಪ್ಟ್ ಡಿಸೈನ್ ಎಲ್ಲ. ಆಮೇಲೆ ಆ ಥರದ್ದು ತುಂಬ ಆಗಿದೆ. ಹೊರಗಡೆ ಮಾಡಿಕೊಟ್ಟಿದ್ದೀನಿ ಬಾಂಬೆ ಅವರಿಗೆಲ್ಲ 1-2-3 ಡಿಸೈನ್ಗಳು, ಹೈದರಾಬಾದ್ನವರಿಗೆ ವೆನ್ಯೂ ಹೆಂಗಿರಬೇಕು ಅಂತ. ನಾನು ವೆನ್ಯೂನು ಡಿಸೈನ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನಾನು ಎಲ್ಲೂ ಕೂಡ ಆರ್ಕಿಟೆಕ್ಚರ್ ಕಲ್ತಿಲ್ಲ ಅಥವಾ ಎಲ್ಲೂ ಕೂಡ ನಾನು ಕಲ್ತಿಲ್ಲ, ಬಟ್ ಇದು ಸ್ವ ಇಚ್ಛಾ. ಆಮೇಲೆ ಏಕಲವ್ಯ ಅಂತರ ಎಲ್ಲರೂ ಹೋಗಿ ನಿಂತ್ಕೊಂಡಿರೋದು. ನಾನೆಲ್ಲರೂ ಈಗಲೂ ಅಷ್ಟೇ, ನಾನು ಚಿಕ್ಕಮಂಗ್ಳೂರಿನಲ್ಲಿ ಚಿಕ್ಕ ಜಾಗ ಇದೆ, ಅಲ್ಲೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಾನು ಸೀದಾ ಬೇಲೂರು ಹಳೆಬೀಡು ಹೋಗ್ತೀನಿ,
ನಮ್ಮ ಕಾರ್ ಈಗಲೂ ಅಷ್ಟೇ ಕಾರ್ ನಿಲ್ಲಿಸ್ತೀನಿ ಸೀದಾ ಒಳಗಡೆ ಸುಮ್ಮನೆ ರೌಂಡ್ ಹೊಡಿತಾನೇ ಇರ್ತೀನಿ. ಪ್ರತಿ ಸರಿ ನೋಡಿದ ಹಾಗೆ ಆ ದೇವಸ್ಥಾನ ಇರಲ್ಲ. ನಾನು ಪ್ರತಿ ಸರಿ ಹೋದಾಗ ಅದು ಬೇರೆ ಥರ ಕಾಣಿಸೋಕ್ಕೆ ಶುರು ಆಯ್ತು. ಪರ್ಸ್ಪೆಕ್ಟಿವೇ ಬೇರೆ ಅನ್ಸುತ್ತೆ. ನಂಗೆ ಗೊತ್ತಿಲ್ಲದೆ ಇರೋ ಯಾವುದೋ ಕಂಬ ನೋಡಿರ್ತೀನಿ, ಎರಡನೇ ಸರಿ ಹೋದಾಗ ಕಂಬದಲ್ಲಿರೋ ಇನ್ಯಾವುದೋ ಕೆತ್ತನೆ ಹೋದ ಸರಿ ಬಂದಾಗ ಇದು ನೋಡೇ ಇಲ್ವಲ್ಲ ಅಂತ. ನಿಮ್ಗೊಂದು ದೇವಸ್ಥಾನ ಒಂದು 100 ಸರಿ ನೋಡಿದ್ರು ಅದರೊಳಗೆ ಇನ್ನೂ ಏನೇನೇನೇನೋ ಇರುತ್ತೆ. ಆ ಥರ ನಾನು ಎಲ್ಲೇ ಹೋದ್ರು ಯಾರು ಮನೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಕಟ್ಟಿದ್ರು ಅದ್ರ ಮನೆ ಮುಂದೆ ಕಾರ್ ನಿಲ್ಲಿಸ್ತೀನಿ, 10 ನಿಮಿಷ ನಿಂತ್ಕೋತೀನಿ, ರಿಕ್ವೆಸ್ಟ್ ಮಾಡ್ಕೊಂಡು ಮನೆ ಒಳಗೆಲ್ಲ ಓಡಾಡ್ತೀನಿ. ಹೆಂಗೆ ಕಟ್ಟಿದಿರಿ, ಹೆಂಗಾಗಿದೆ, ಏನು ಮಾಡಿದಿರಿ ಎಲ್ಲ ನೋಡ್ಕೊಂಡೇ ಬರ್ತೀನಿ. ಒಂದು ಕೆಫೆ ಕಟ್ಟಿರ್ತಾರೆ, ಒಂದು ಪಬ್ ಕಟ್ಟಿರ್ತಾರೆ, ಅಥವಾ ಇನ್ನೊಂದೇನೋ ಕಟ್ಟಿರ್ತಾರೆ. ಅಲ್ಲಿ 1 ಅವರ್ ನಾನು ಶೂಟೆಲ್ಲ ಮಾಡ್ಕೋತೀನಿ, ವೀಡಿಯೋ ತೆಕ್ಕೋತೀನಿ, ನೋಡ್ತೀನಿ ಹೆಂಗೆ ಮಾಡಿದ್ದಾರೆ, ಇದು ಯಾವ ಮಣ್ಣಿಂದ ಮಾಡಿದ್ದಾರೆ, ಬರೀ ಮಣ್ಣಲ್ಲೇ ಮಾಡಿದಾರ, ಇಟ್ಟಿಗೆಲ್ಲ ಮಾಡಿದಾರ, ಅಥವಾ ಸಿಮೆಂಟ್ ಉಪಯೋಗಿಸಿದಾರ, ಅಥವಾ ಮೆಟಲ್ ಉಪಯೋಗಿಸಿದಾರ. ಅಂದರೆ ಇದೆಲ್ಲವನ್ನು ನಾನು ಅಲ್ಲಿ ನೋಡೋದ್ರ ಮೂಲಕ ಅದನ್ನು ಅಬ್ಸರ್ವ್ ಮಾಡೋದು. ಮೆಟೀರಿಯಲ್ಲು, ಇದು ಕೆಲಸಗಾರರು, ಅಲ್ಲಿ ಯಾರು ಇದ್ದರೆ ಒಳ್ಳೆ ಕೆಲಸಗಾರ ಅವನಿಗೆ ಶಬಾಷ್ ಹೇಳಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವ್ರ ಕಾಂಟ್ಯಾಕ್ಟ್ ತೊಗೊಂಡು ಇಂಟ್ರ್ಯಾಕ್ಟ್ ಮಾಡಿ. ಅಂದರೆ ಒಂದೇನೋ ಒಂದು ಬೇಕಾಗುತ್ತೆ. ಎಲ್ಲವೂ ಪುಸ್ತಕದಿಂದ ಆಗಲ್ಲ, ಎಲ್ಲವೂ ಕಂಪ್ಯೂಟರ್ ಒಳಗಿರೋ ಅಥವಾ ಪಿಂಟ್ರೆಸ್ಟಿಂದ ಆಗಲ್ಲ. ನೀವು ಪ್ರಾಕ್ಟಿಕಲಾಗಿ ಒಂದು ಜಾಗದಲ್ಲಿ ನಿಂತಾಗ ಅದರ ಪರ್ಸ್ಪೆಕ್ಟಿವು, ಆ ಆ್ಯಂಬಿಯನ್ಸು, ಅದು ಎಲ್ಲ ಗೊತ್ತಾಗುತ್ತೆ. ಇನ್ನು ನೀನು ಸುಮ್ಮನೆ ಇದ್ರೆ ತುಂಬ ಪ್ರಾಬ್ಲಮ್ ಆಗತ್ತಲೆ. ಆಮೇಲೆ ನೋಡು ನೀನು ಡಾಕ್ಟರ್ ಅಂತ ಸತ್ಯ ಹೇಳ್ಬಿಡು, ಇಲ್ಲಾಂದ್ರೆ ಅಲ್ಲಿ ಏನೇನು ಹೇಳಿದ್ರು ನಿನ್ನ ಮೇಲೆ ಬರ್ತಿತ್ತಲೆ ದೋಸ್ತ. ಕೆಲವು ಸರಿ ಮದುವೆ ಡಿಸೈನಲ್ಲಿ ಏನು ಮಾಡ್ತಾರೆ, ಯಾವುದೋ ಕಾಶ್ಮೀರದ ಬೆಟ್ಟದಲ್ಲೋ ಅಥವಾ ನಿಮ್ಗೆ ಯಾವುದೋ ಬೆಟ್ಟದ ತಪ್ಪಲಲ್ಲಿ ಒಂದು ದೊಡ್ಡ ಮಂಟಪ ಹಾಕಿರ್ತಾರೆ. ಅದು ಎಕ್ಸ್ಟೀರಿಯರು. ಆ ಮಂಟಪನ ನಮಗೆ ಸೇಮ್ ಮಂಟಪ ಬೇಕು. ಎಲ್ಲಿ ಮಾಡೋದು? ಇಲ್ಲಿ ಚೌಲ್ಟ್ರಿ ಒಳಗೆ ಅಂತ. ಆ ಚೌಲ್ಟ್ರಿ ಒಳಗೆ ಅಷ್ಟು ಹೈಟೇ ಇರಲ್ಲ, 12 ಅಡಿ ಅಥವಾ ನಿಮ್ಗೆ 14 ಅಡಿ ಸಿಗ್ಬೋದು ಸರ್. ಅದು ಇಲ್ಲಿ ಕೂರಲ್ವಲ್ಲ ಸರ್, ಅದನ್ನೇ ಚಿಕ್ಕದಾಗಿ ಮಾಡಿ ಸರ್. ಚಿಕ್ಕದಾಗಿ ಮಾಡಿದಂಗೆ ಮಾಡೋಕ್ಕಾಗಲ್ಲ ಸರ್. ಯಾವುದನ್ನು ಎಲ್ಲೆಲ್ಲೋ ಪ್ಲೇಸ್ ಮಾಡೋಕ್ಕಾಗಲ್ಲ. ಆ ಯಾವ ಜಾಗದಲ್ಲಿ ಅದಿರುತ್ತೋ ಔಟ್ಡೋರಲ್ಲಿ ಅದು ಅಲ್ಲೇ ಚಂದ. ಇಂಡೋರಿಗೆ ಯಾವ್ದು ಚಂದನೋ ಅದನ್ನೇ ವರ್ಕ್ ಮಾಡಬೇಕಾಗುತ್ತೆ. ಆ ಥರ ಇದೆ. ಇವತ್ತು ಏನಾಗಿದೆ ಅಂದರೆ ನಿಮಗೆ ರೆಫರೆನ್ಸ್ಗಳು 1 ಕೋಟಿ ಇದೆ. 1 ಕೋಟಿ ಅಲ್ಲ, 1000 ಕೋಟಿ ಇದೆ ರೆಫರೆನ್ಸ್ಗಳು. ಬಟ್ ರೆಫರೆನ್ಸ್ ಒಂದೇ ನಿಮಗೆ ಆಧಾರ ವರ್ಕ್ ಆಗಲ್ಲ. ಕೆಲವು ಸರಿ ಜಾಗದ ಮಹಿಮೆ ಇರುತ್ತೆ. ಆ ಜಾಗದಲ್ಲಿ ಇದು ಕೆಲವು ಸರಿ ರೆಫರೆನ್ಸು ಅಲ್ಲಿ ವರ್ಕೌಟ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನಾಗುತ್ತೆ ಅಂದರೆ ಈಗ ನೋಡಿ, ಈ IT ಬಿಲ್ಡಿಂಗ್ಗಳು ನೋಡಿ ಎಲ್ಲ ಒಂದೇ ಥರ ಅನಿಸುತ್ತೆ. ಈಗ ತುಂಬ ಮದುವೆಗಳನ್ನು ನೋಡಿ ಎಲ್ಲ ಒಂದೇ ಥರ ಮದುವೆ ಅನಿಸುತ್ತೆ. ಯಾಕೆಂದರೆ ಅದೇ ಗೋಪುರ ಹಾಕ್ತಾನೆ, ಅದೇ ಮಂಟಪ ಹಾಕ್ತಾನೆ, ಅದು ಸೇಮ್, ಅದೆಲ್ಲೋ ಒಂದು ಕಡೆ ರಿಪ್ಲಿಕ್ ಆಗಿರುತ್ತೆ. ಅವ್ನು ಕೊಂಡ್ಕೊಂಬಂದಿರ್ತಾನೆ, ಆ ಕೊಂಡ್ಕೊಂಬಂದಿದ್ದನ್ನು ಇನ್ನೊಬ್ಬನೂ ತೊಗೊಂಡಿರ್ತಾನೆ. ಇನ್ನೊಂದು ಮದುವೆಯಲ್ಲಿ ನೋಡಿದ್ರು ಅದು ಅದೇ ಥರ ಇರುತ್ತೆ. ಅವನ ಥರ ತೊಗೊಂಡಿರ್ತಾನೆ. ಅದು ಒಂಥರ. ಅದು ಕೆಲವು ಸರಿ ಬಜೆಟ್ ಕನ್ಸ್ಟೈನ್ ಇದೆ. ಕೆಲವು ಸರಿ ಕ್ರಿಯೇಟಿವ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಬರ್ತಾರೆ ಸರ್, ನಮಗೆ ಬೇರೆ ಥರ. ಈಗ ಇವ್ರದ್ದು ಮಾಡಿದ್ವಿ, ಯಾರ್ದು ಭೈರತಿ ಮತ್ತು ವಿಶ್ವನಾಥ್ ಅವ್ರದ್ದು. ಅವ್ರದ್ದು ಹ್ಯೂಜ್ ಆಗಿ ಮಾಡಿ ಅದಕ್ಕೆ ಅವ್ರಿಗೆ ಏನು ಬೇಕೋ ಅವರ ಗ್ರ್ಯಾಂಡ್ಯೂರ್ ಲುಕ್ಕಿಗೆ ಅದಕ್ಕೆ ಅದರದ್ದೇ ಥರದ್ದೊಂದು ಹವೇಲಿ ಥರ ಕ್ರಿಯೇಟ್ ಮಾಡಿದ್ವಿ. ಹಾಗೆ ಆಯಾ ಇದು ಬಂದಾಗ ಅದಕ್ಕೆ ಬೇಕಾದಂಥ ಕ್ರಿಯೇಟಿವಿಟಿಗೆ ನಾವು ನಮ್ಮ ತಲೆ ಉಪಯೋಗಿಸಲೇಬೇಕಾಗುತ್ತೆ. ರೆಫರೆನ್ಸ್ ಅದರಲ್ಲಿ 10% ಅಥವಾ 15% ಇರ್ಬೋದು. ಬಟ್ 85% ಅದನ್ನು ಆ ಜಾಗಕ್ಕೆ, ಯಾವ ಜಾಗದಲ್ಲಿ ಡಿಸೈನ್ ಆಗಬೇಕೋ ಆ ಜಾಗದಲ್ಲಿ ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ಇಷ್ಟು ದೊಡ್ಡ ಮದುವೆ ಮಾಡಿಬಿಟ್ರೋ, ಎಷ್ಟು ದುಡ್ಡು ಖರ್ಚು ಮಾಡಿದ್ರು ವೇಸ್ಟ್ ಆಯಿತು ಅಂತ. ನಾನು ಹಂಗೆ ಹೇಳಿದರೆ ಒಂದು ಕಾಲದಲ್ಲೇನೋ ಇತ್ತು, ಬಟ್ ಈಗ ಹಂಗಲ್ಲ. ಅದೊಂದು ಇಂಡಸ್ಟ್ರಿ ಆಗಿದೆ ಈಗ. ನೋಡಿ, ಅಲ್ಲಿ ಕಸ ಗುಡಿಸೋಳು ಬರ್ತಾಳೆ ಪಾಪ. ಎಷ್ಟು ಜನರಿಗೆ ಜೀವನ ಇದೆ ಗೊತ್ತಾ? ಒಂದು ದೊಡ್ಡ ಮದುವೆ, ಗ್ರ್ಯಾಂಡ್ ವೆಡ್ಡಿಂಗ್. ಗ್ರ್ಯಾಂಡ್ ವೆಡ್ಡಿಂಗಲ್ಲಿ ಕಸ ಗುಡಿಸೋರು ಬರ್ತಾರೆ, ಪಾತ್ರೆ ತೊಳೆಯೋರು ಬರ್ತಾರೆ. ಅವಳು ಜೀವನ ಆಗುತ್ತೆ. ಅವಳಿಗೆ ಕಂಟಿನ್ಯೂಸ್ ಅಂಥದ್ದು ತಿಂಗಳೆಲ್ಲ ಮದುವೆ ಇದ್ದರೆ ಅವಳಿಗೆ ಒಂದು 20 ದಿನ ಕೆಲಸ ಇರುತ್ತೆ. ರೈತನಿಗೆ, ಹೂ ಬೆಳೆಯವನಿಗೆ ಕೆಲಸ ಸಿಗುತ್ತೆ, ಹೂ ಕಟ್ಟೋನಿಗೆ ಸಿಗುತ್ತೆ. ಒಂಥರ ಈ ಎಕಾನಮಿ ವರ್ಕ್. ಎಕಾನಮಿಯಲ್ಲಿ ಪಾಪ ಈ ಪುವರ್ ಲೇಬರ್ಸ್ ಇರ್ತಾರಲ್ಲ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ಈ ಫೋಟೋ ತೆಗೆಯೋರು, ವಿಡಿಯೋ ತೆಗೆಯೋರು ಅಲ್ಲ, ಎಲ್ಲದು ನಿಮಗೆ ಊಟ, ಅಕ್ಕಿ ತಂದು ಹಾಕ್ಬೇಕಾ, ರೈತನಿಗೂ ಆಗುತ್ತೆ. ಹೂ ತರ್ತೀವಿ, ಇದು ತರ್ತೀವಿ. ದೊಡ್ಡ ಮದುವೆಯಲ್ಲಿ ಯಾವುದೋ ಒಂದು 10 ಕೋಟಿ ಖರ್ಚು ಮಾಡ್ತಾರೆ ಅಂದರೆ 10 ಕೋಟಿ ಬರೀ ಹೂವು ಸೆಟ್ಸಿಗಾಗಲ್ಲ. ಸೆಟ್ಟು ಹೂಗಳಿಗೆ ಏನೋ 1.25 ಕೋಟಿ 1.25 ಕೋಟಿ ಆಗುತ್ತೆ ಅಂದ್ಕೊಳ್ಳಿ. ಉಳಿದಿದ್ದೆಲ್ಲದು ಊಟಕ್ಕೆ ಹೋಗುತ್ತೆ, ಕೆಲಸಗಾರರಿಗೆ ಹೋಗುತ್ತೆ. ಬರೋನು ಫ್ರೀಯಾಗಿ ಯಾರು ಮದುವೆ ಮಾಡಲ್ವೇ? ಈಗ ಲೈಟಿಂಗ್ ಇರುತ್ತೆ, ಅಲ್ಲೊಂದಿಷ್ಟು ಜನ. ನಮ್ಮ ದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗಬೇಕಲ್ಲ. ಒಂದು ಮದುವೆ ಎಷ್ಟು ಜನರ ಕೆಲಸ ಕೊಡಿ, ಎಷ್ಟು ಜನರ ಜೀವನ ಕೊಡುತ್ತೆ ಗೊತ್ತಾ? ಹೋಗಿ ಕೇಳಿ. ಅವಳು ಅಂತಾಳೆ, ಅಯ್ಯೋ ಅಣ್ಣ, ಮದುವೆ ಇದ್ದರೆ ನಂಗೆ ಎಷ್ಟು ಗೊತ್ತಾ, ರಾತ್ರಿ ಹೊತ್ತಿನ ಊಟಕ್ಕೆ ಲಾಸ್ಟಲ್ಲಿ ಉಳಿದಿದ್ದು ಕೊಡೋದು ಅರ್ಥ ಮಾಡೋದು, ನಾನು 2 ದಿನ ಇಟ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳೋದು. ಕೆಲಸ ಇರೋದಿಲ್ಲ ಅವ್ರದ್ದು, ಚಿಕ್ಕ ಫ್ರಿಜ್ಜು ಇನ್ನೊಂದೆಲ್ಲೋ. ಅವ್ರ ಜನ ಊಟ ಆಗುತ್ತೆ. ಒಳ್ಳೆ ಇದು. ಒಬ್ಬ ಕಸ ಗುಡಿಸೋರಿಗೆ ಮಿನಿಮಮ್ ಅವರಿಗೆಲ್ಲ 1000 ರೂಪಾಯಿ ಕೊಡ್ತಾರೆ. ಒಂದು ಇಡೀ ದಿನ ಇರ್ತಾರೆ ಅವರು. 3 ದಿನ ಕೆಲಸ ಆಯಿತು ಅಂದರೆ ಅವಳಿಗೆ 3000ನೋ 4000 ಸಿಗುತ್ತೆ. ಊಟ ಅಲ್ಲೇ ಆಗುತ್ತೆ. ಒಬ್ಬ ಹೂ ಕಟ್ಟೋನಿಗೆ ಹೂವಿನ ಒಂದು ಉದ್ಯೋಗದ ಅವಕಾಶ ಸಿಗುತ್ತೆ. ಕೆಲವರು ಪಾಪ ಅಕಸ್ಮಾತ್ ನಾನು ಈಗ ಮಾತಾಡಿದ್ದು ನೋಡಿದ್ರು ಬರಿಬೋದು ಕೆಳಗಡೆ, ಕೆಲವರು ನಾನು ಸೆಟ್ ಹಾಕಿದ್ದೀನಿ ಅಂದಾಗ ಇಷ್ಟು ದುಡ್ಡು ಖರ್ಚು ಮಾಡಿ ಸೆಟ್ ಹಾಕುವ, ಇದು ಬಡವರಿಗೆ ಊಟ ಹಾಕೋ. ಆ್ಯಕ್ಚುಲಿ ಬಡವರಿಗೆ, ನಿಜವೂ ಬಡವರಿಗೆ ಊಟ ಆಗಿರುತ್ತೆ ಅಲ್ಲಿ. ಉದ್ಯೋಗದ ಅವಕಾಶ ಇದೆಯಲ್ಲ, ಅದು ಬಹಳ ಆಗುತ್ತೆ, ಸುಮ್ಮನೆ ಏನಾಗಲ್ಲ. ಅಂಥದ್ರಲ್ಲಿ ನಿಮಗೆ ನೋಡಿ, ಅಡುಗೆ ಬಡಿಸೋನು, ಅಡುಗೆ ಮಾಡೋನು, ಪಾತ್ರೆ ತೊಳೆಯೋರು, ಕಸ ಗುಡಿಸೋರು, ಹೂ ಕಟ್ಟೋನು, ಆ ಹೂವಿನಿಂದಿರೋ ರೈತ, ಹೂ ಮಾರೋನು,
ಅಕ್ಕಿ ಎಷ್ಟೆಷ್ಟು ಅಕ್ಕಿ ಬೇಕು, ಎಷ್ಟೆಷ್ಟು ಇದು ಬೇಕು. ಸೊ ಎಲ್ಲವೂ ಈ ನಮ್ಮ ಭಾರತದ ಆರ್ಥಿಕತೆ ಒಳಗಡೆ ಸುತ್ತಾ ಇರುತ್ತೆ ಮತ್ತೆ. ಹೌದೌದು. ಇನ್ನೊಬ್ಬರ ಕೈಗೆ ಹೋಗುತ್ತೆ ಈಗ ವೆಡ್ಡಿಂಗ್ ಈಸ್ ಇಂಡಸ್ಟ್ರಿ. ಈಗ ಎಸ್, ಎಷ್ಟೋ ಜನರಿಗೆ ಉದ್ಯೋಗದ ಅವಕಾಶ ಕೊಡ್ತಾ ಇದೆಯಲ್ಲ, ಅದು ಬಹಳ ಮುಖ್ಯ. ಸೊ ಇರೋರಾಗಲಿ ಅಂತ ಅಲ್ಲ, ಉಳ್ಳವರಾಗಲಿ ಅನ್ನೋದೇ. ಯಾಕೆಂದರೆ ಅದ್ರ ಮೂಲಕ ಆದರೂ ಹಂಚತ್ತಲ್ಲ ಲೇಬರ್ಸ್ಗಳಿಗೆ ದುಡ್ಡು, ಸೊಸೈಟಿ ದುಡ್ಡು ಬರುತ್ತಲ್ಲ. ಸೊಸೈಟಿಗೆ ಲೇಬರ್ ದುಡ್ಡು ಖರ್ಚು ಮಾಡ್ತಾರೆ, ಇದು ಮಾಡ್ತಾರೆ. ಈಗ ಅಂಬಾನಿಯವರು ಮದುವೆ ಮಾಡಿದ್ರು, ಹೌದು ಖರ್ಚು ಮಾಡಿದ್ರು ಅವ್ರು, ಬಟ್ ಅದ್ರಲ್ಲಿ ಅಷ್ಟೇ ಕೆಲಸ ಮಾಡಿದಾರಲ್ಲ. ಆರ್ಟಿಸ್ಟ್ಗಳು ಕೆಲಸ ಮಾಡ್ತಾರೆ. ಈಗ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಸೆಟ್ ಹಾಕೋಲ್ಲ, ಆರ್ಟಿಸ್ಟ್ಗಳು ಕೆಲಸ ಮಾಡ್ತಾನೆ, ಫ್ಲವರ್ ಹಾಕೊಂಡು ಬರ್ತಾನೆ, ಅವನೆಲ್ಲ ಬೆಂಗಾಲಿನ ಬರ್ತಾನೆ, ಮತ್ತು ಬೆಂಗಾಲಿಗಳೇ ಜಾಸ್ತಿ ಇರೋದು. ಯಾರ್ಯಾರಿಗೂ ಕೆಲಸ ಸಿಗುತ್ತೆ. ನೀವು ಫುಲ್ಲೆಲ್ಲ ನಿಮಗೆ ಒಂದು ಮದುವೆ ಮುಗಿದ್ಮೇಲೆ ಕ್ಲೀನ್ ಮಾಡೋನಿಗೆ ಕೆಲಸ ಸಿಗುತ್ತೆ. ಹೌದು, ಟ್ರಾನ್ಸ್ಪೋರ್ಟು, ವುಡ್ಡು, ಕಬ್ಬಣ, ಪ್ಲೇವುಡ್ಡು ಎಲ್ಲದರ ಒಂದು ಅಲ್ಲಿ ಸಿದ್ಧ ಆಗುತ್ತಲ್ಲ. ಈಗ ಫೈಬರ್ ಆರ್ಟಿಸ್ಟ್ ಇರ್ತಾನೆ, ಅವನೇನೋ ಮಂಟಪ ಮಾಡ್ತಾನೆ, ಅಲ್ಲೊಂದು ಉದ್ಯೋಗದ ಅವಕಾಶ ಆಗಿದೆಯಲ್ಲ ಅಲ್ವಾ. ಎಸ್. ಸೊ ಹಾಗಾಗಿ ಉಳ್ಳವರು ಗ್ರ್ಯಾಂಡ್ ವೆಡ್ಡಿಂಗ್ಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಅಲ್ಲ, ಗ್ರ್ಯಾಂಡ್ ವೆಡ್ಡಿಂಗ್ಸ್ ಮಾಡೋದ್ರಲ್ಲಿ ಅಲ್ಲ, ಅದು ನಂದಾಗಲ್ಲ, ಅದು ಅವರೇ ಯೋಚನೆ. ಅದು ನಾನೊಬ್ಬ ಡಿಸೈನರ್, ನಾನು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಮಾಡೋದ್ರಿಂದ ಏನು ತಪ್ಪಿಲ್ಲ, ಅದರಲ್ಲಿ ತುಂಬ ಜನರಿಗೆ ಅವಕಾಶ ಇದೆ. ಆಮೇಲೆ ದುಡ್ಡಿದೆಯಲ್ಲ, ಸುಮ್ಮನೆ ಎಲ್ಲ ಹಂಚಿ ಹೋಗಲ್ಲ ಅದರಲ್ಲಿ. ಯಾರ್ಯಾರಿಗೆ ಈಗ ನಾನೇ ಒಬ್ಬ ವ್ಯಕ್ತಿ ಸೆಟ್ ವರ್ಕ್ ಮಾಡ್ದೆ ಅಂದರೆ, ನನಗೇನೊಂದು ನನ್ನ ಇಷ್ಟು ದಿನದ ಕೆಲಸದಲ್ಲಿ ನಮಗೇನಾಗುತ್ತೆ ಅಂದರೆ, ಈ ಸೀಸನ್ ದುಡಿತೀವಿ, ಒಂದು 4 ಮದುವೆ ಮಾಡ್ತೀವಿ, 4 ಮದುವೆಯಿಂದ ನನಗೆ ಒಂದು 15 ಲಕ್ಷ ರೂಪಾಯಿ ಸಿಕ್ತು ಅಂತ ಅಂದ್ಕೊಳ್ಳೋಣ. ನಂದು ಗೋಡನ್ ಬಾಡಿಗೆ, ಮೇಂಟೆನೆನ್ಸು, ನನ್ನ ಆಫೀಸು, ಇದೆಲ್ಲ ನೋಡ್ಕೋಬೇಕಲ್ಲ. ಅಲ್ಲೂ ಕೆಲಸ ಇದೆಯಲ್ಲ, ಬರೀ ನಾಟ್ ಓನ್ಲಿ ಹಿಯರ್. ನಾನೊಂದು ಬಾಡಿಗೆಗೆ ಗೋಡನ್ ತೊಗೊಂಡಿರ್ತೀನಿ, ಗೋಡನಿಗೆ ಕೊಡಬೇಕು, ಮೆಟೀರಿಯಲ್ಗೆ ಕೊಡಬೇಕು, ಪರ್ಚೇಸಿಂಗ್ ಕೊಡಬೇಕು. ಹಾಗದು ಒಂದು ದೊಡ್ಡ ಇಂಡಸ್ಟ್ರಿ ಅದು. ಇಲ್ಲಿ ನನಗೂ ಸ್ವಲ್ಪ ಲಾಭ ಇರುತ್ತೆ, ಬೇರೆಯವ್ರಿಗೂ ಲಾಭ ಇರುತ್ತೆ, ಎಲ್ಲರಿಗೂ ಲಾಭ ಇರುತ್ತೆ. ಎಲ್ಲರೂ ಹೊಟ್ಟೆ ತುಂಬ ತಿನ್ಕೊಂಡು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿಕೊಂಡು ನಾವು ಬದುಕೋದಕ್ಕೆ ದಾರಿ ಆಗುತ್ತೆ. ಮದುವೆಗಳು ಬಿಗ್ ಫ್ಯಾಟ್ ವೆಡ್ಡಿಂಗ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ನಾನು ಹೇಳೋದು, ಸಮಾಜದ ಕಸ ಆಗದೇನೆ, ವೇಸ್ಟ್ ಆಗದೇನೆ ಆ ಥರದ ಮದುವೆಗಳಾದರೆ ಇನ್ನೂ ಒಳ್ಳೆಯದು. ನೀವು ಒಂದು ಇದರಲ್ಲಿ ತುಂಬ ಬಾಟ್ಲುಗಳು ಬರುತ್ತೆ, ಊಟ ವೇಸ್ಟ್ ಆಗುತ್ತೆ. ಈಗೆಲ್ಲ ಹಂಗೆ ಮಾಡ್ತಾ ಇಲ್ಲ. ಊಟ ಆದ ತಕ್ಷಣ ಉಳಿತು ಅಂದರೆ ಎಲ್ಲ ಅನಾಥಾಶ್ರಮಗಳೇನಿದೆ ಅದಕ್ಕೆ ಕರೀತಾರೆ, ಅವ್ರು ಬಂದು ಎಲ್ಲ ತೊಗೊಂಡು. ಈಗ ಆ ಥರ ವೇಸ್ಟ್ ಆಗಲ್ಲ. ಉಳಿದಿದ್ದು ಊಟ ಅಂತ ಬಿಗ್ ಫ್ಯಾಟ್ ವೆಡ್ಡಿಂಗ್ಸ್ನ ನೋಡಿಕೊಂಡು, ಉಳ್ಳವ್ರನ್ನ ನೋಡಿಕೊಂಡು ಇಲ್ಲದೇ ಇರೋರು ಅದನ್ನು ಅನುಕರಣೆ ಮಾಡೋದು ಮಾಡಬಾರ್ದು ಅಷ್ಟೇ. ಅಂದರೆ ಇದು ಒಂಥರ ಒಂದಿಂದ ಒಂದಕ್ಕೆ ಕೊಂಡಿ. ಇದು ಯಾವುದು ಬಿಡ್ಲಿಕ್ಕೆ ಆಗಲ್ಲ, ಆಗಲೇಬೇಕು. ಬಿಗ್ ಫ್ಯಾಟ್ ವೆಡ್ಡಿಂಗ್ ಆಗೋದ್ರಿಂದ ತುಂಬ ಜನರ ಕೆಲಸ ಇದೆ, ತುಂಬ ಜನರ ಜೀವನ ನಡೆಯುತ್ತೆ. ನೀವು ಗೊತ್ತಾ, ಮೊನ್ನೆ ನಾವು ಒಂದು ದೊಡ್ಡ ವೆಡ್ಡಿಂಗ್ ಮಾಡಿದ್ರಲ್ಲ, ಮಿನಿಮಮ್ 1,500 - 2,000 ಜನ ಕೆಲಸ ಮಾಡಿದ್ದಾರೆ. ಬರೀ ಸುರೇಶ್ ಅವ್ರ ಫ್ಯಾಮಿಲಿದು. ಹಾಂ, ಅದಕ್ಕೂ ಅಷ್ಟೇ 2,500 ಜನ ಕೆಲಸ ಮಾಡಿದ್ದಾರೆ. ಇನ್ನೂ ಜಾಸ್ತಿ ಮಾಡಿದ್ದಾರೆ. ಲೈಟಿಂಗ್ನವರೇ ಒಂದು 100-150 ಜನ. ನನ್ನ ಸೆಟ್ ಡಿಪಾರ್ಟ್ಮೆಂಟ್ನಲ್ಲಿ ಮೌಲ್ಡಿಂಗ್ ಹಾಕಿ ನಿಲ್ಲಿಸೋದಕ್ಕೆಲ್ಲ ಸೇರಿಸಿ ನಾವೇ 140 ಜನ ಇದ್ವಿ. ಒಂದು 2-3 ಹೂ ಹಾಕೋರೇ ಒಂದು 60-70 ಜನ. ಕಸ ಗುಡಿಸೋರು, ಊಟ ಬಡಿಸೋರು, ಊಟ ಅಡುಗೆ ಮಾಡೋರು ಎಲ್ಲ ಇರ್ತಾರಲ್ಲ. ಲೈಟಿಂಗು, ಆಮೇಲೆ ಕಲಾವಿದನಿಗೆ ಒಂದು ಅವಕಾಶ ಸಿಗುತ್ತೆ, ಹಾಡೋನು ಅಲ್ವಾ, ಸಂಗೀತ ನುಡಿಸೋನು, ಎಲ್ಲರಿಗೂ ಒಂದು ಅವಕಾಶಗಳಾಗುತ್ತಲ್ಲ. ಅದ್ರ ಮೂಲಕ ಜೀವನ ನಡೆಯುತ್ತಲ್ಲ, ಎಲ್ಲೂ ಸುಮ್ಮನೆ ಇದಾಗಲ್ಲ. ಅಂದರೆ ಈ ಥರ ಇನ್ಫಾರ್ಮೇಷನ್ ಕೊಡುವಂತಹ ಕಲಾ ಮಾಧ್ಯಮಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನದನ್ನು ನಿಮಗೆ ಕೊಡೋದಕ್ಕೆ ಅವರಿಗೆ ಶಕ್ತಿ ಸಿಗುತ್ತೆ. ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.